माता की जय, श्री ग्राम देवती माता की जय, श्री गुड़गेरी द्यामवा को जय, जय नम पार्वती पति पति हर 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 महादेव। ಹುಡುಗಿಲಿನ ಜಂಪರ ಮ್ಯಾಗ ಬಾಳಿ ಚಿತ್ರ ಬಿಡಿಸ್ಯಾರೀಗ, ಹುಡುಗಿಲಿನ ಜಂಪರ ಮ್ಯಾಗ ಬಾಳಿ ಚಿತ್ರ ಬಿಡಿಸ್ಯಾರೀಗ, ಮಾರ ಹೊಲಿಸಿ ಕೊಟ್ಟಾರ ನಿನಗ. ಏ ಹುಡುಗಿ ಯಾವಪ್ಪ ಹೊಲಿ ಬಸಪ್ಪ ಹೋಗೋಣ ಹೋಗೋ ನಡಿ ಪಣವಿ ಸಂಜಾಗ, ಜಂಪರ ಮ್ಯಾಗ ಬಾಳಿ ಚಿತ್ರ ಬಿಡಿಸ್ಯಾರೀಗ, ಹುಡುಗಿಲಿನ ಜಂಪರ ಮ್ಯಾಗ ಬಾಳಿ ಚಿತ್ರ ಮಧ್ಯರಾತ್ರಿಯ ಕೊಯ್ನು ನಿದ್ದೆ ಬರಲಿಲ್ಲ, ಹಾಗೆ ಹೀಗೆ ಹೊಳ್ಳಾಡಿದ್ರೆ ಕಣ್ಣು ಬಂದಿಲ್ಲ. ಮಧ್ಯರಾತ್ರಿಯ ಕೊಯ್ನು ನಿದ್ದೆ ಬರಲಿಲ್ಲ, ಹಾಗೆ ಹೀಗೆ ಹೊಳ್ಳಾಡಿದ್ರೆ ಕಣ್ಣು ಬಂದಿಲ್ಲ. ಜುಮ್ ಜುಮ್ ಅಂತತೆ ಮೇಲೆ ಬಿಟ್ಟದಾಗಿದೆ, ಜುಮ್ ಜುಮ್ ಅಂತತೆ ಮೇಲೆ ಬಿಟ್ಟದಾಗಿದೆ. ಏರಿ ಮೇಲೆ ಏರಿ ಆ ಕೆಳಗೆ ಮೇಲೆ ಹಾರಿ ಆ ಹಕ್ಕಿ ಬಂದು ನಿಂತೈತಲ್ಲ. ಮಾವ ಕಾಲೈತೆ ಕೊಂಬೈತೆ, ಏರಿ ಮೇಲೆ ಏರಿ ಆ ಕೆಳಗೆ ಮೇಲೆ ಹಾರಿ ಆ ಹಕ್ಕಿ ಬಂದು ನಿಂತೈತಲ್ಲ. ಮಾವ ಕಾಲೈತೆ ಕೊಂಬೈತೆ, ಅಡ್ಡ ಗ್ವಾಡಿ ಮ್ಯಾಗ ಗಿಡ್ಡ ಹುಡುಗನ ಗಿಡ ಹುಡುಗನ ನೋಡಿ ಹೊಳ್ಳಿ ಬಾ ಅಂದನ. ಕುದುರೆ ನೋಡ ದಡಿ ಬಲ್ಲ, ದಡಿ ನೋಡ ಕುದುರೆ ಬಲ್ಲ, ಈ ಬಾಣಿ ತನ್ನ ಕಿತ್ತ ಕಾಲ. ತೇರಿ ಮೇರಿ 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 ಪ್ರೇಮ ಕಹಾನಿ ಹೇ ಮುಷ್ಕಿಲ್, बोलो गाँव में इस बयान माये. एक लड़का एक लड़की की प्रेम कहानी है ये, बोलो गाँव में इस बयान माये. निन्ना नन्ना नन्ना निन्ना प्रेम कविತೆ ಅತಿ ಮಧುರ, ಎರಡಕ್ಷರದಲ್ಲಿ ನಮಗೆ ಬಣ್ಣಿಸಲಿ. ಯಾಕ ಹುಡುಗಿ ಮೈಯಾಗ ಹಂಗೈತೆ, ಯಾಕ ನಮ್ಮ ಜೀವನೇನೋ ತಿಂತೆ, ಇದು ಧಾರವಾಡ ಹೆಚ್ಚಿಗೆ ಮಾತಾಡಬೇಡ, ಮಗಲ ತಲೆ ಕೆಟ್ಟೈತಿ ನಿಂದನ ಬೇಡ, ಇಟೈತ ಉಪ್ಪು ಇಂತ ಬೇಡ, ಪೂರ್ತಿ ಸಕ ಬರ್ಲಿಲ್ಲ ನಿನಗ. ಒಮ್ಮೆ ಕಚ್ಚಬಿಡಪ್ಪ, ಕೆನ್ನೆಯ ಕಚ್ಚಬಿಡಪ್ಪ, ಎಲ್ಲ ತಾಕೈತೆ ಏನ್ಲೆ ಮುಂಬೈದ ನಿನ್ನ ಜೈಕಾರ ಜೈಕಾರ ಇದ ಹಿರೇಬೂದಾಳ ಗ್ರಾಮ ದೇವತಿ ಜೈಕಾರ ಇದ ಜೈಕಾರ. ಹೆಂಗಂತ ಯಾರು ಹೇಳಿದ್ರು ನಿನಗ? ಹಿಂಗಂತ ಇವತ್ತು ನಡೆದ ಜಾತ್ರೆಯಾಗ ನಡೆದ ಜೈಕಾರನ ಇದು ನೋಡು. ಸ್ವಂತ ಚಿದಾನಂದ ಅವಧೂತರೇ ಅಂದ್ರ ಕುದುರೆಯಾಗಿ, ತಾಯಿ ಕುದುರೆಯಾಗಿ ಅವ್ರು ಕೂಗಿದ, ರಾವುತ್ರಮಯ ಕೂಗಿದ. ಅಂದ್ರ ಚಿದಾನಂದ ಸಂಬರನು ನೋಡ ಚಿದಾನಂದ ಸ್ವಾಮಿ ಅವರು ಸ್ವಂತ ದೇವಿ ಕುದುರೆಯಾಗಿ ಅವ್ರ ಮೈಯಾಗ ದೇವಿ ಬಂದ ಆಗು ಹೋಗುಗಳನ್ನು ಕೇಳಿದ್ರ ನೋಡಿಲ್ಲ, ಕಿವುಡ ಕಿವಿ ಕೇಳಿ, ಮೂಕ ಮಾತಾಡಿ, ಈ ಅಂಗವಿಕಲ ಇರ್ತಾರಲ್ಲ ಅಂಗವಿಕಲರು ಎಷ್ಟು ಜಾತ್ರೆ ತುಂಬಾ ಓಡಾಡ್ಯಾರ, ಜಾತ್ರೆ ತುಂಬಾ ಓಡಾಡ್ಯಾರ. ಹಂಗಂದ್ರ ಆ ದೇವಿ ಹೇಳಿಕೆ ಹೇಳೋರು ಅವ್ರೇ ಅಂದಂಗಾತು. ಹೇಳಿಕೆ ಹೇಳೋದಷ್ಟ ಅಲ್ಲ ಹುಡುಗಿ, ಹೇಳಿಕೆ ಹೇಳೋದಷ್ಟ ಅಲ್ಲ. ನೋಡು ಆ ಹಿರೇಬೂದಾಳ ಗ್ರಾಮದಾಗ ಅವರು ಕೂಗಿ ಹೇಳಿದ ಅರ್ಭಟ ನೋಡಿದ್ರೆ, ಅರ್ಭಟ ಹೇಳಿದ ನೋಡಿದ್ರೆ ದೇವಿನ ಅವರು ಮೈಯಾಗ ಬಂದ ಅವತಾರದಿಂದ ಕೂಗಿ ಹೇಳಾರೆ ಕೂಗ. ಹಂಗಾದ್ರ ಅದ್ರೊಳಗ ಒಂದು ಪವಾಡ ಇದ್ದದನ್ನ ಹೇಳಿ ನೋಡುನು. ಹಿಂಗ್ ಕೇಳಿದ್ರೆ ಹೇಳವ ನಾನು. ಅದ್ರಾಗಿನ ಪವಾಡ ಅಂದ್ರ ನೋಡು, ಈ ನಾಟಕದ ಕವಿಗಳು ಬಿ ಆರ್ ಪೂಜಾರ್ ಅವರು ಮೊದಲ ಅಂಗವಿಕಲರು,
ಅವರು 1900 ದೇವಿ ಆಶೀರ್ವಾದದಿಂದ 1976ರಾಗ ಜನಿಸಿ ಬಂದ್ರು. ಮಂಗಳವಾರ ದಿನವೇ, ವಿಜಯದಶಮಿ ದಿನ ಮಂಗಳವಾರವೇ ಜನಿಸಿದ್ರು. ಅದಕ್ಕೆ ಅವರಿಗೆ ದೇವೇಂದ್ರ ಅಂತ ನಾಮಕರಣ ಆತ. ದೇವೇಂದ್ರ ಅಂತ ನಾಮಕರಣ ಆತ. ಈಗೆಲ್ಲ ದೇವಿ ಬಲದಿಂದ ಅಂದಾಗ ಈಗ ಅವರು ಈ ದೇಶ ತುಂಬಾ ಸಣ್ಣ ಸಣ್ಣ ಮಕ್ಕಳು ಬಾಯಾಗ ಅದಾರ. ಈಗ ಸಣ್ಣ ಸಣ್ಣ ಮಕ್ಕಳು ಬಾಯಾಗ ಅದಾರ. ಅಲ್ಲ, ನೀ ಹೇಳಿರೋದೆಲ್ಲ ಕರೆಕ್ಟ್ ಐತಿ. ಆದ್ರ ತಮ್ಮ ಹೆಸರು ಬೆಳಿಲಿ ಅಂತ ಕವಿಗಳು ಹಿಂಗ್ ಬರ್ಕೊಂಡ್ರ ಜನ ಅಂದ್ಕೊಂಡ್ರಲ್ಲ. ಜನ ಅನ್ಕೊಂತಾರಂದ್ಯ ಅನ್ನವ ಬಿಡವ. ನೋಡ, ಒಂದ ಆನಿ ಹೋಗಿರ್ತೈತಿ, ನಾಯಿ ಒದರ್ತಿರ್ತಾವ. ಆದ್ರ ಆನೆ ನಾಯಿ ಹೊಳ್ಳಿ ನೋಡಂಗಿಲ್ಲ. ಯಾವ್ದಾರ ಒಂದು ಕಲಾವಿದ ಏನಾರ ಮಾಡಕ್ ಹತ್ತಾನಂದ್ರ ಯಾವ್ದಾರ ಕಡ್ಡಿ ತಂದು ಚುಚ್ಚಾಕ ಬರ್ತಾರ. ಅದು ಚುಚ್ಚಲಿಲ್ಲ ಅಂದ್ರ ತಾವ ಚುಚ್ಕೊಂಡು ಹೊಕ್ಕಾರ. ಹಿಂಗಾಗಿ ರಾಜೀವ್ ತಾಳಿಕೋಟಿ ಏನ್ ಹೇಳ್ಯಾನ ಗೊತ್ತೈತನ? ಏನಂತ? ಇಂಡಿಯಾದ ಏಡಿಗಳಿವು ಅಂದಾನ. ಹಂಗಂದ್ರೆ ಏನ್ ಗೊತ್ತಾನ? ಹಂಗಂದ್ರ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಎಲ್ಲಾ ದೇಶದ ಏಡಿನ ಪ್ರದರ್ಶನಕ್ಕೆ ಇಟ್ಟಿದ್ರಂತ. ನಮ್ಮ ದೇಶದ ಏಡಿನೂ ಪ್ರದರ್ಶನಕ್ಕೆ ಇಟ್ಟಿದ್ರಂತ. ಎಲ್ಲಾ ದೇಶದ ಏಡಿ ಒಂದು ಹೇಳ್ತೈತಿ ಅಂದಾಗ ಒಂದು 4 ಎತ್ತಿ ಹೊರಗೆ ಹೋಗಿತ್ತಿದ್ವಂತ. ಇವು ನಮ್ಮ ದೇಶದ ಹಂಗಲ್ಲ. ಒಂದು ಹೇಳ್ತೈತಿ ಅಂದಾಗ ತಳಗ 4 ಜೋತ್ ಬಿಡ್ತಿದ್ವಂತ. ಹಂಗ ಕಲಾವಿದ ಏನ್ರ ಮಾಡಾಕ್ ಹತ್ತಾನಂದ್ರ ಇಂಥ ಹೊಟ್ಟಿ ಕಿಚ್ಚಿನ ಜನ ನಮ್ಮ ದೇಶದಾಗ ತುಂಬೈತಿ. ನೋಡು, ದೇವಿ ಹೆಸರಿನಲ್ಲಿ ಯಾರಾದ್ರೂ ಸುಳ್ಳು ಅಂತ ಬರೆಯಂಗಿಲ್ಲ, ಬರೀದು ಬಾರದ. ಯಾಕಂದ್ರ ಆಕಿ ಚಂಡಿಯಾಗಿ, ಚಾಮುಂಡಿಯಾಗಿ, ದುಷ್ಟರಿಗೆ ದುರ್ಗಿಯಾಗಿ ಸಾಕಷ್ಟು ರಾಕ್ಷಸರನ್ನ ಸಂಹಾರ ಮಾಡಿ ಮುಗುಳು ಕೂಡದ ಎಲ್ಲ ಲಿಂಗ ಮಹಾರಾಜರು ಅವರಿಗೆ ದರ್ಶನ ಕೊಟ್ಟ ಬಂದ್ ಭಕ್ತರನ್ನು ಉದ್ಧಾರ ಮಾಡೋ ಸಲುವಾಗಿ ಈ ಹಿರೇಬೂಜಾಳ ಗ್ರಾಮದಾಗ ಬಂದು ನೆಲೆಸಾರ. ಹಿರೇಬೂಜಾಳದಾಗ ಬಂದು ನೆಲೆಸಿ ಕೀರ್ತಿ ಪತಾಕಿ ಹರ್ಷ. ಇದಕ್ಕೆ ಸಾಕ್ಷಿ ಆ ಊರಾನ ಹಿರಿಯರ. ಹೌದಾ? ಇಷ್ಟೆಲ್ಲ ಆಗತ್ತೆ ಅಂದ್ರೆ ನಾ ಒಟ್ಟ ಬಿಡ್ಲಾರ್ದಂಗ ಆ ದೇವ್ರಿಗೆ ನಾ ಹೋಗಿ ನೋಡು, ಜಾತ್ರೆಗೆ ಬಿಡಂಗಿಲ್ಲ ಒಟ್ಟನ. ನೀ ಬರ್ತೀನಿ ಅಂದ್ರೆ ಯಾರು ಬೇಡ ಅಂತಾರ? ನಡಿ ಹೋಗೇ ಬಿಡೋಣ. ಹೋಗೇ ಬಿಡೋಣ. ಒಂದು ಒಗದ್ ಬಿಡೋದು ನಡಿ, ಹಂಗಂದ್ರೆ ಹೋಗುದು. ಮೊದಲ ಜವಾರಿ ಮನಕ ಹುಡುಗಿ ಬಂದರ ಬಾಕನಕ ಹರಿಸಾಗೆ ಮಜ್ಜಿಗೆ ಮೊದಲ ಜವಾರಿ ಮನಕ ಹುಡುಗಿ ಬಂದರ ಬಾಕನಕ ಮೊದಲ ಜವಾರಿ ಮನಕ ಹುಡುಗಿ ಬಂದರ ಬಾಕನಕ ನಿನ್ನ ಹುಡುಕ ಒಂದು ನಿಂತಿದ್ದೀನಿ ಕನಕ ಕುಣದ ಕುಣಿಯ ತುನಕ ಹುಡುಗಿ ಒಂದು ನೀ ಹಲಕ ಕುಡಲ ಪ್ರೀತಿ ಮಣಕಾಲ ಕನಕ ಕುಡಲ ಪ್ರೀತಿ ಮಣಕಾಲ ಕನಕ ಕಣ್ಣ ಹೊಡೆದ ತಾರತಿಯಾದ ಮೊದಲ ಜವಾರಿ ಮನಕ ಹುಡುಗಿ ಬಂದರ ಬಾಕನಕ ಮೊದಲ ಜವಾರಿ ಮನಕ ಹುಡುಗಿ ಬಂದರ ಬಾಕನಕ Thank you.
ಹುಡುಗಿ ಹೊಡಿಸಿದೆ ನನ್ನ ಚಿತ್ತ. ನೀ ಮೊದಲ ಜವಾರಿ ಪೀಸ ನನಗ ಹೊಡೆದ ಬಂದ ಪೀಸ. ಮೊದಲಿಗಿಂತ ಕಾಣಸಿ ನೈಸ, ಮೊದಲಿಗಿಂತ ಕಾಣಸಿ ನೈಸ, ಕುಂತ ನಿಂತರು ನಿಮ್ಮ ಜಾಸ. ಮೊದಲ ಜವಾರಿ ಮನಕ ಹುಡುಗಿ ಬಂದರ ಕನಕ, ಮೊದಲ ಜವಾರಿ ಮನಕ ಹುಡುಗಿ ಬಂದರ ಕನಕ. ನಡಿ ಹಂಗಂದ್ರೆ ಜಾತ್ರೆಗೆ ಹೋಗ್ಬರೋನು, ದರ್ಶನ ತಗೊಂಡ ಬರೋನು. ದರ್ಶನ ಹತ್ಕೊಂಡು ನೀನು ಬರ್ತೇನೆ ಅಂದ್ರೆ ಸಾಕು ಕರ್ಕೊಂಡು ಹೋದ್. ಸುನೀತಾ, ಅದೇಕೋ ಮೌನವಾಗಿ ಕುಳಿತಿರುವಲ್ಲ, ಯಾಕೆ? ಏನಾಗಿದೆ? ಏನ್ ಮಾಡೋದು? ಈ ಹಾಳಾದ ಮನೆಯಲ್ಲಿ ಕುಳಿತು ಮಾನ ಕಳೆದುಕೊಳ್ಳುವುದಕ್ಕಿಂತ ಮೌನವಾಗಿರುವುದೇ ಲೇಸಲ್ವಾ? ಸುನೀತಾ, ಅಭಿಮಾನ ತುಂಬಿಸುವ ಅರಸೇ ನಾನಾಗಿರಿ ನಿನ್ನ ಗಂಡನಾಗಿರುವಾಗ ನಿನಗೇಕೆ ಈ ಬೇಸರದ ಮಾತುಗಳು? ಅದು ಏನೆಂಬುದಾದರೂ ಹೇಳು. ನಿಮಗೆ ಎಷ್ಟು ಸಲ ಹೇಳ್ಬೇಕು ಈ ಮನೆ ಬಿಟ್ಟು ಬೇರೆ ಮನೆ ಮಾಡಿ ಅಂತ? ಹೌದು ಸುನೀತಾ, ಆದರೆ ಹೆತ್ತ ತಂದೆ ತಾಯಿಗಳಿಗೂ ಹೆಚ್ಚಿನ ಪ್ರೀತಿಸಿದ ತುತ್ತು ಮಾಡಿ ಉಳಿಸಿ ಬೆಳೆಸಿದ ನನ್ನ ಅಣ್ಣನನ್ನು ಬಿಟ್ಟು ಹೇಗೆ ಹೊರಗೆ ಹೋಗುವುದು ಅಂತ ನನ್ನ ಮನಸ್ಸಿಗೆ ಬೇಸರವಾಗುತ್ತಿದೆ. ಹಾಗಾದ್ರೆ ಇದೇ ನಿಮ್ಮ ಮಾತಾಗಿದ್ದೆ ಆದ್ರೆ ನಿಮ್ಮ ದಾರಿ ನಿನಗೆ, ನನ್ನ ದಾರಿ ನನಗೆ. ನಾನಿನ್ನು ನಿಲ್ಲು ಸುನೀತಾ, ಎಲ್ಲಿಗೆ ಹೊರಟೆ? ನನ್ನನ್ನು ತಡೆಯುವ ಅಧಿಕಾರ ನಿಮಗಿಲ್ಲ. ಭೀಷ್ಮನನ್ನು ಹೊಡೆದ ಗಂಗಾ ಮಾತೆ ನನ್ನ ಒಡಲನ್ನು ತುಂಬಿಸುವುದಕ್ಕೋಸ್ಕರ, ಒಡಲನ್ನು ಸೇರುವುದಕ್ಕೋಸ್ಕರ ಪ್ರಪಂಚದಿಂದ ಹೊರಟ ಗಂಗಾ ಮಾತೆ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಕೂಡ ಹೇಳುವುದಿಲ್ಲ. ಆದರೂ ಗಂಡನಾದವನ ಮುಂದೆ ಬಿಚ್ಚಿ ಹೇಳುವುದು ಸತಿಯ ಧರ್ಮ. ಹೇಳಿದ್ದಾಯ್ತಲ್ಲ, ಪದೇ ಪದೇ ಆ ಮಾತೆಗೆ. ನೋಡಿ, ನಿಮ್ಮಣ್ಣನನ್ನು ಬಿಟ್ಟು ಬೇರೆ ಮನೆ ಮಾಡಿಬೇಕಂತ ನಾನು ನಿರ್ಧಾರ ಮಾಡಿದ್ದೇನೆ. ಇದಕ್ಕೆ ನೀವು ಒಪ್ತಿರೋ ಅಥವಾ ಇಲ್ವೋ ಅಂತ ಸ್ವಲ್ಪ ಅವಕಾಶ ಕೊಡು ಸುನೀತಾ. ನಿಮ್ಮ ಅಣ್ಣನವರು ನನಗೆ ಅರ್ಜೆಂಟ್ ಆಗಿ ಬರಲಿಕ್ಕೆ ಹೇಳಿದ್ದಾರೆ. ನಾನು ಹೋಗಿ ಬಂದ ಮೇಲೆ ನಿನ್ನ ಮಾತು ನಡೆಸಿಕೊಡ್ತೀನಿ. ಆಗಿದೆ? ಸತ್ಯವಾಗಿಯೂ ನಿನ್ನ ಆಣೆಯಾಗಿಯೋ? ಹಾ, ನಾ ಬರಲಿ. ನನ್ನ ಮನಸ್ಸು ಕೂಡ ಕರಗಿತು. ಈ ಸಂಗೀತ ಸಿದ್ಧ ಹರಿಯನ್ನು ನನಗೆ ಹಾಡಿದ ಮೇಲೂ ನೀವು
क्या किया भूला कभी याद किया कभी न भूलूंगा मैं तो तेरे लिए है जवानी मेरे लिए है जिंदगी तू है कहाँ मेरी जानी कभी भूला कभी याद किया मुझको भुला ना सकूंगी तेरे लिए है जवानी तेरे लिए मेरे बिना है प्यार भूला कभी याद किया कभी भूला कभी याद किया भूला कभी याद किया ಸುನೀತಾ ನಾನು ಹೋಗಿ ಬರಲಿ ಹೋಗಿ ಬನ್ನಿ ನೀವು ಛಲವಿಲ್ಲದಿದ್ದರೂ ಮನುಷ್ಯ ಪ್ರಾಣಿಗೊಂದು ಛಲವಿರಬೇಕು ಆ ಛಲಕ್ಕೆ ಆ ಛಲ ನಡೆಸಬೇಕಾದ್ರೆ ಕಲೆ ಬೇಕೇ ಬೇಕಲ್ವಾ ಆ ಕಲೆಗೆ ಬೆಲೆ ಸಿಗ್ಬೇಕಾದ್ರೆ ನನ್ನನ್ನ ನಿನ್ನೆ ರಾತ್ರಿನೇ ಫೋನ್ ಮಾಡಿ ಹೇಳಿದ್ದ ಅವನ ಕೊನೆ ಕಂಡೀಷನ್ ಅಂತ ಆ ಕೊನೆ ಕಂಡೀಷನ್ಗೆ ನಾನು ಬೆಲೆ ಸಿಗುವಂತೆ ಮಾಡಲೇಬೇಕು ಸುನೀತಾ ಏಕಮ್ಮ ಮೈಯಲ್ಲಿ ಹುಷಾರಿಲ್ಲವೇ ಏನೋ ವಿಚಾರ ಮಾಡುತ್ತಾ ಕುಳಿತಂತೆ ಕಾಣುತ್ತದೆಯಲ್ಲ ಹಾಗೇನಿಲ್ಲ ಮಾವ ಇದೊಂದು ಮನರೋಗದ ಕಾಯಿಲೆ ಯಾವ ಡಾಕ್ಟರಿಂದನೂ ಗುಣ ಆಗಲಾರದು ನೋಡಿ ನೀವೇ ಡಾಕ್ಟರ್ ಆಗಿ ಅದನ್ನು ಚುಚ್ಚುಮದ್ದನ್ನು ಕೊಟ್ಟಿದ್ದೇ ಆದ್ರೆ ಖಂಡಿತವಾಗಿ ಗುಣವಾಗುತ್ತಿವೆ
ಅದ್ಯಾವ ನಿನ್ನ ಮನೋರೋಗದ ಕಾಯಿಲೆ? ಅದು ನನ್ನಿಂದ ಗುಣವಾಗುತ್ತದೆ ಎನ್ನುವಂತಿದ್ದರೆ ಸತ್ಯವಾಗಿಯೂ ಅದನ್ನು ನಾನು ನಡೆಸಿಕೊಡುತ್ತೇನೆ. ಮಾತು ಕೊಟ್ಟು ಮತಹೀನನಾಗುವುದಂತೂ ಈ ಧರ್ಮರಾಜನ ಬಾಳ ಚರಿತ್ರೆಯಲ್ಲಿಯೇ ನಡೆದಿಲ್ಲ. ನನ್ನ ಬಾಳ ತೂಗು ತೊಟ್ಟಿಲವಾದ ಸೊಸೆ ತಮ್ಮಂದಿರ ಬಾಳಿಗೆ ನಿತ್ಯ ಜ್ಯೋತಿಯಾಗಿ ನೀತಿ ಮಾರ್ಗವನ್ನು ಹಿಡಿಸಬೇಕೆನ್ನುವುದೇ ಈ ಧರ್ಮರಾಜನ ಧರ್ಮ. ಅದ್ಯಾವ ನಿನ್ನ ಮನೋರೋಗದ ಕಾಯಿಲೆಯನ್ನು? ಮಾವ, ಹಿಂದೆ ನನ್ನ ಅಕ್ಕ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಬಂದಾಗ ಅವಳನ್ನು ತಿರಸ್ಕರಿಸಿದ್ದು ನಿಜನ? ಹೌದು, ನಿಜ. ಆದರೆ ಅದೆಲ್ಲ ಈಗ ಯಾಕಮ್ಮ? ಅದೆಲ್ಲ ನನಗೆ ಬೇಕಾಗಿದೆ ಮಾವ. ನನ್ನ ಕಣ್ಣಿನ ಮೇಲೆ ಮನ್ಸು ಮಾಡಿ ಆಸೆ ಇಟ್ಟುಕೊಂಡು ಸತ್ತು ಹೋದು. ಆದ್ರೆ ಇವಳು ಹಾಗಲ್ಲ, ನಿನ್ನ ಮೇಲೆ ಮನಸ್ಸು ಮಾಡಿದ್ದಾಳೆ ಇವಳು. ಬಾ ರಾಜ, ಬಾ ಬೇಗ ನನ್ನ ತೋಳ ತಕ್ಕೆಯಲ್ಲಿ ಅಪ್ಪಿಕೊಂಡು ನನ್ನ ಆಸೆಯನ್ನು ಪೂರೈಸು. ದೇವರಂತಿರುವ ಈ ಮಾವನ ಮೇಲೆ ಎಂತಹ ಮಾತಿನ ವಾಗ್ದಾನವನ್ನು ಹಾಕಿ ಮೋಸದ ಬಲಿಯಲ್ಲಿ ಸಿಲುಕಿಸಿ ಬಿಟ್ಟೆಯ ಚಾಂಡಾಲಿಗೆ. ನನ್ನ ತಮ್ಮನ ಮಡದಿಯಾಗಿ ಬಂದ ನೀನು ನನ್ನ ಮೇಲೆ ಮೋಹದ ಪಾಪಿ ಹೆಣ್ಣೆ. ಇವನು ಯಾವತ್ತಿದ್ದರೂ ಧರ್ಮರಾಜ ಕಣೆ. ಅದೊಂದು ನುಡಿಯನ್ನು ಬಿಟ್ಟು ಬೇಕಾದ ನುಡಿ, ಇಲ್ಲದಿದ್ದರೆ ನಿನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ವೋ? ಧರ್ಮರಾಜನವರೇ, ನೀವಾಗ್ಲೇ ಮಾತು ಕೊಟ್ಟಿದ್ದೀರಾ. ಅಂದಾಗ ತಿರುಗಿ ಬಿದ್ದಿದ್ದಾದ್ರೆ ಹೇಳ್ದಂತೆ ಆಗುತ್ತದೆ. ತಿರುಗಿ ಬಿದ್ರೆ ಎಲ್ಲಿದೆ ನಿಮ್ಮ ಧರ್ಮದ ಮಾತು ಅಂತ? ಸುನೀತಾ, ಎಂತಹ ಕಠೋರವಾದ ಪರೀಕ್ಷೆಗೆ ಗುರಿ ಮಾಡಿಬಿಟ್ಟೆ ಎಂಬ ನೋಡು, ತಮ್ಮನ ಹೆಂಡತಿಯಾಗಿ ಬಂದ ನೀನು ನನಗೆ ಮಗಳು ಇದ್ದ ಹಾಗೆ ಅಮ್ಮ, ಮಗಳು ಇದ್ದ ಹಾಗೆ. ಮಗಳಾದ ನಿನ್ನ ಮೇಲೆ ನಾನು ಕಾಮದ ಕಣ್ಣು ಹಾಕಲಿ? ಬೇಡ ಮಗಳು, ಬೇಡ. ನಾನು ನಿನಗೆ ಮಾತು ಕೊಟ್ಟಿದ್ದೇನೆ ನಿಜ. ಆದರೆ ಮಾತು ಕೊಟ್ಟ ಪ್ರತಿಕಾರಕ್ಕಾಗಿ ಬೇಕಾದರೆ ಈ ನನ್ನ ಪ್ರಾಣವನ್ನು ತೆಗೆದುಕೊಂಡು ಬಿಡಮ್ಮ. ಆದರೆ ಈ ಧರ್ಮರಾಜನ ಹೆಸರಿಗೆ ಮಾತ್ರ ಕಳಂಕ ಹಚ್ಚಬೇಡಮ್ಮ ನಿನ್ನ ಕಾಲಿಗೆ. ಕೂಡ ಶುದ್ಧ ನಿಜವಾಗಿರ್ಬೇಕು ಧರ್ಮದ ಮಾತು. ನೀವಾಗ್ಲೇ ಧರ್ಮದ ಮಾತಿನಂತೆ ಮಾತು ಕೊಟ್ಟಿದ್ದೀರಾ. ಮಾತು ಕೊಟ್ಟ ಮೇಲೆ ತಿರುಗಿ ಬೀಳೋದಕ್ಕಲ್ಲ, ಮಾತು ಕೊಟ್ಟ ಮೇಲೆ ಧರ್ಮದ ದಾರಿಯನ್ನು ಹಿಡಿಬೇಕು ಹೊರತು ತಿರುಗಿ ಬೀಳೋದಕ್ಕಲ್ಲ ಅಂತ. ಬೇಡ ಮಗಳೇ, ಬೇಡ. ಆ ಹಠವನ್ನು ನೀನು ಹಿಡಿಯಬೇಡ. ಆ ಹಠವನ್ನು ನೀನು ಹಿಡಿದಿದ್ದು ನಿಜವಾದ ಕುಟುಕು ನೀರಿಗೂ ಸಹ ಗತಿ ಇಲ್ಲದ ಸತ್ತರು ಈ ಪಾಪದಲ್ಲಿಂದ ಪರಿಹಾರವಾಗಲಾರದಪ್ಪ. ನನ್ನ ತಮ್ಮನ ಬಾಳಿನಲ್ಲಿ ಹುಳಿ ಹಿಂಡುವಂತ ಈಸಿ ಕೆಲಸ ಮಾಡಬೇಡ ಮಗನೇ, ಮಾಡಬೇಡ. ಬೇಕಾದರೆ ನೋಡು, ನಿತ್ಯವೂ ನಿನ್ನ ಪಾದ ಸೇವಕನಾಗಿ ನಾನು ಸೇವೆ ಮಾಡಿಕೊಂಡು ಕಾಲವೆತ್ತುತ್ತೇನೆ. ಆದರೆ ಆ ಮಾತೊಂದನ್ನು ಮಾತ್ರ ಕಠೋರವಾಗಿ ಮಾತನಾಡಿ ಈ ಸಮಾಜಕ್ಕೆ ನನ್ನನ್ನು ಕುಲಕಂಟಕನನ್ನಾಗಿ ಮಾಡು. ಈ ಪವಿತ್ರವಾದ ನೆಲದ ಮೇಲೆ ಅಪವಿತ್ರ ಹೆಜ್ಜೆಯನ್ನು ಹಾಕಿಸಬೇಡಮ್ಮ, ಹಾಕಿಸಬೇಡ. ಬೇಗನೆ ಈ ಧರ್ಮರಾಜನ ಮೇಲೆ ದಯ ತೋರಮ್ಮ. ಈ ಮನೆಯ ಮಾನ ಮರ್ಯಾದೆಯನ್ನು ಉಳಿಸಿಕೊಡಮ್ಮ. ನಿನ್ನ ಕಾಲಿಗೆ ಆಯ್ತು, ಹೇಳ್ತೀನಿ.
ಸರಿ, ಇಲ್ಲ ಅಂದ್ರೆ ನನ್ನ ದೇಹ ಸುಖಪಡಿಸುವ ನೀನು. ಆಯ್ತಮ್ಮ, ಮೊದಲು ಈ ನಿನ್ನ ಪ್ರೇಮ ಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡಿದರೆ ಸಾಕು. ಅದೇನೇ ಇದ್ದರೂ ನಿಮ್ಮಣ್ಣನ ಕಂಡೀಷನ್ಗೆ ನಾನು ಒಪ್ಪಿಕೊಳ್ಳುತ್ತೇನೆ. ಅದು ನನ್ನ ಮಾರುತೇಶ್ವರನ ಸಾಕ್ಷಿಯಾಗಿ ಹೇಳುತ್ತೇನೆ. ಆಯ್ತೆ? ಆಯ್ತು. ಧರ್ಮರಾಜ್, ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟ್ ಮಾಡ್ರಿ ಇವನನ್ನು. ಬದ್ಮಾಸ್ ಏನೇನು ತೊಡ್ರ ಬಡ್ರ ಮಾಡಲಿ. ಏನಿಲ್ಲ ಶ್ರೀಮತಿ. ಏನು ತಮ್ಮ, ಒಮ್ಮಿಂದೊಮ್ಮೆಲೆ ಸಾಹೇಬನಾಗಿ ಬಂದು ನನ್ನನ್ನೇ ಅರೆಸ್ಟ್ ಮಾಡ್ತೀನಿ ಅಂತಿದ್ದ. ಇಲ್ಲಪ್ಪ, ನಾನೇನಪ್ಪ ಅಂತ ತಪ್ಪು ಮಾಡಿದ್ದೀನಿ? ಹುಡುಗಾಟ ಆಡ್ತಾ ಇದ್ದೀನಿ ಶ್ರೀಕಾಂತ. ನಿನಗೆ ಅಣ್ಣ ಎಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಬರ್ತಾ ಇದೆ. ನೀನು ಮಾಡಬಾರದ ಏಸಿ ಕಾರ್ಯವನ್ನು ಮಾಡಿ ಈ ಬಲ್ಲಿದ ತಮ್ಮನ ಮುಂದೆ ನಾಟಕ ಆಡ್ತಾ ಇದೀಯಾ? ಬೇಗ ತೊಡಿಸಿಬಿಡಿ ಇವನ ಕೊರಗಳಿಗೆ ಸಂಕೋಲೆಯನ್ನ. ಮಾಡಿದ್ದಾದರೂ ಏನು ತಮ್ಮ ತಪ್ಪು? ಹೇಳಬೇಕಾ? ಕ್ರಾಂತಿ ನಡೆಯುವ ಜಗದಲ್ಲಿ ಶಾಂತಿಯ ಬೀಜವನ್ನು ಬಿತ್ತಿ ಎಲ್ಲರೂ ಒಂದೇ ಎಂಬ ಭಾವನೆ ಉಳ್ಳುವ ನನ್ನ ಜೀವದ ಗೆಳೆಯ ಶಶಿಧರನ ಕೊಲೆ ಮಾಡಿ ಬಂದಿಯಲ್ಲ, ಅದಕ್ಕೆ ನಿನ್ನನ್ನು ಎಳೆದೊಯ್ಯಲು ಬಂದಿರುವೆ. ಏನು? ಶ್ರೀಮಂತ ಶಶಿಧರನ ಕೊಲೆ ಆಯ್ತೆ? ಆ ಕೊಲೆಯನ್ನು ನಾನು ಮಾಡಿದ್ದೇನೆ. ಆ ಕೊಲೆಯನ್ನು ನಾನೇ ಮಾಡಿದ್ದೇನೆ ಎಂದು ನಿನ್ನ ಮನಸ್ಸು ಒಪ್ಪುತ್ತದೆ. ಹೇಳು ಶ್ರೀಕಾಂತ, ಹೇಳು. ನನ್ನ ಜೀವನದ ಅಣ್ಣ ಸತ್ತು ಹೋಗಲಿ, ಮುಂದೆ ನನ್ನ ಗತಿ ಏನು ಸಾಹೇಬ್ರೆ? ಸಮಾಧಾನ ಮಾಡಿಕೊಳ್ಳಮ್ಮ, ಸಮಾಧಾನ ಮಾಡಿಕೊ. ಕಾನೂನಿನ ಪ್ರಕಾರ ನಾವೆಲ್ಲ ಕೆಲಸ ಮಾಡ್ತೀವಿ. ಹೇಳು, ಧರ್ಮವಂತ, ನೀತಿವಂತ, ಗುಣವಂತ, ಸತ್ಯವಂತ, ನೀನು ಮಾಡೋದೆಲ್ಲ ಏಸಿ ಕೆಲಸವನ್ನು ಮಾಡಿ ನಮ್ಮ ಮುಖಕ್ಕೆ ಮಸಿಯನ್ನು ಬಳೆದು ಬಿಟ್ಟೆ ನೀನು. ಈ ಧರ್ಮರಾಜನ ವಂಶವೇ ಹೀಗೆ ಎಂದು ಈ ಊರಿನಲ್ಲಿ ನಮ್ಮ ಮನೆಗೆ ಅಪಕೀರ್ತಿಯನ್ನು ತಂದು ಬಿಟ್ಟೆ. ಅಪಕೀರ್ತಿ? ಅಪಕೀರ್ತಿ? ಅಪಕೀರ್ತಿ ತಮ್ಮ, ಬಹಳ ಬಹಳ ಮಾತನಾಡಿ ಯಾಕೆ ನನ್ನ ಹೊಟ್ಟೆಗೆ ಕಿಚ್ಚ ಹಸ್ತಿ? ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ ಎಂಬ ಈ ಪವಿತ್ರವಾದ 5 ಬೆರಳಿನಿಂದ ನಿತ್ಯ ನಿನಗೆ 25 ವರ್ಷ ತುತ್ತು ಮಾಡಿ ಉಳಿಸಿ ತಿನ್ನಿಸಿ ಬೆಳೆಸಿದ ಈ ಕೈ ಎಂದಾದರೂ ಕೊಲೆ ಮಾಡ್ತಿದ್ದೇನೋ ಶ್ರೀಕಾಂತ? ಕೊಲೆ ಮಾಡ್ತಿದ್ದೇನೋ? ನೋಡು, ಇದರಲ್ಲಿ ಏನೋ ಮೋಸ ಇತ್ತು ಶ್ರೀಕಾಂತ. ನನ್ನ ಮಾತು ನಂಬು, ನಾನು ಈ ಕೊಲೆ ಮಾಡಿಲ್ಲ, ಮಾಡಿಲ್ಲ, ಮಾಡಿಲ್ಲ. ನಿನ್ನ ಮಾತಿನ ಒಗಟು ನನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ಒಪ್ಪಿಕೋ, ಇಲ್ಲವಾದರೆ ಇದೇ ನನ್ನ ಪೊಲೀಸ್ ಬೆಲ್ಟಿನಿಂದ ನಿನ್ನ ಮೈ ಚರ್ಮ ಸುಲಿದು ಬಿಡ್ತೀನಿ. ಎಚ್ಚರ. ಆಯ್ತಪ್ಪ, ಹೊಡಿ ಹೊಡಿ ಹೊಡಿ. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡಿ. ಆದರೆ ಇವನು ಕೊಲೆಗಡಕ ಅಂತ ಮಾತ್ರ
ರಾಜನಿಗೆ ಸೇವಕನಾಗಿ ಹೊತ್ತು ಕಳೆದ ನಾನು ಇಂಥ ಹೇಸಿ ಕೆಲಸ ಮಾಡಲಿ? ಇಲ್ಲಿಯವರೆಗೂ ನಿಮ್ಮ ಅಣ್ಣನ ಗುಣವನ್ನು ನೀನು ಅರ್ಥ ಮಾಡಿಕೊಂಡಿಲ್ಲೇನು ಶ್ರೀಕಾಂತ? ಹಾಗಂತ ವಿಚಾರ ಮಾಡಿ ನನ್ನನ್ನು ಕಾರ್ಯಗ್ರಹಕ್ಕೆ ಒಯ್ಯಿ. ತಪ್ಪು ಮಾಡದ ಅಣ್ಣನನ್ನು ಸ್ವಂತ ಅವನ ತಮ್ಮನೇ ಅವನಿಗೆ ಜೈಲಿಗೆ ಎಳೆದು ಒಯ್ಯುತ್ತಾನೆ ಎಂದು ಈ ಜನರೆದುರಿಗೆ ನನಗೆ ಅವಮಾನ ಮಾಡಬೇಡ ಶ್ರೀಕಾಂತ. ಓಹೋ, ಹೌದು, ನನ್ನ ಈ ರೀತಿ ತಪ್ಪು ಮಾಡುವನಲ್ಲ. ನಮಗೆಲ್ಲ ತುತ್ತು ಮಾಡಿ ಉಳಿಸಿ ತಿಳಿಸಿ ಬೆಳೆಸಿ ಕಡೆಗೆ ಈ ಹುದ್ದೆಯನ್ನು ಕೊಡಿಸಿದ ನನ್ನ ಅಣ್ಣನನ್ನು ಎಳೆದು ಒಯ್ಯಲಿ? ಇದು ಮಹಾಪರಾಧ, ಇದು ಮೋಸನೇ ನಿಜ. ಜನಗಳ ನ್ಯಾಯ ರಕ್ಷಣೆಗಾಗಿ ತೊಟ್ಟ ಈ ನಿನ್ನ ಕಾಕಿ ನ್ಯಾಯ ಮಾರ್ಗಕ್ಕೆ ಸಮ್ಮತವಾಗಿರಲಿ. ತಪ್ಪು ಮಾಡಿದ ಆರೋಪಿ ಅಣ್ಣನೇ ಆಗಲಿ ತಮ್ಮನೇ ಆಗಲಿ ಹೆತ್ತ ಮಾತಾಪಿತರೇ ಆಗಲಿ ಅವರನ್ನು ಬಂಧಿಸಿ ನ್ಯಾಯವನ್ನು ದೊರಕಿಸಿ ಕೊಡುವುದೇ ನೀನು ಹಾಕಿರುವ ಕಾಕಿಯ ಕರ್ತವ್ಯ. ಇದು ರಾಮವಚನ. ಬೇಗ ಒಪ್ಪಿಕೋ, ಈ ಕೊಲೆಗೆ ಕಾರಣ ಯಾರಂತ? ಧರ್ಮರಾಜ ಮಾವನವರಿ, ಸಾಹೇಬ್ರು ಬರೋದಕ್ಕಿಂತ ಮುಂಚೆ ಒಂದು ನಾಟಕ ನಡೆದಿತ್ತಲ್ವಾ, ಅದು ನಿಮ್ಗೆ ಅರ್ಥವಾಗಿರ್ಬೇಕು. ನೋಡಿ, ನಮ್ಮಣ್ಣ ಹೇಳಿದ ಕೊನೆ ಕಂಡೀಷನ್ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಅದೇ ಇದು ಕೊನೆ ಕಂಡೀಷನ್. ಬೇಗ ಒಪ್ಪಿಕೊಳ್ಳಿ ಈ ಕೇಸ್ಗೆ ನೀವು. ಇದ್ಯಾವ ದೊಡ್ಡ ಮಾತು ಬಿಡಮ್ಮ. ಒಟ್ಟಿನಲ್ಲಿ ನಿನ್ನ ಪ್ರೇಮ ಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡಿದೆಯಲ್ಲ, ಆ ಶ್ರೀ ಅಖಂಡೇಶ್ವರಲ್ಲಿಯ ದೊಡ್ಡವನು. ಸಾಹೇಬ್ರೆ, ನನ್ನ ತಪ್ಪನ್ನು ಕ್ಷಮಿಸಿಬಿಡ್ರಿ ಸಾಹೇಬ್ರೆ. ಆ ಶಶಿಧರನ ಕೊಲೆ ನಾನೇ ಮಾಡಿದ್ದೇನೆ, ನಾನೇ ಮಾಡಿದ್ದೆ. ಬೇಗನೆ ನನ್ನನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿ ಸಾಹೇಬ್ರೆ. ನಾಚಿಕೆಟ್ಟವನೇ, ಒಂದು ಮನೆಗೆ ಎರಡು ಬಗೆಯುವ ಬಂಡ. ನಿನಗೆ ಅಣ್ಣ ಎಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಬರ್ತಾ ಇದೆ. ನಮಗೆಲ್ಲ ತುತ್ತು ಮಾಡಿ ಉಳಿಸಿ ತಿಳಿಸಿ ಬೆಳೆಸುವಾಗ ನೀನು ಈ ರೀತಿ ಇದೆಯಾ ಅಂತ ನಮಗೆ ಮೊದಲೇ ತಿಳಿದಿರಲಿಲ್ಲ. ಸಣ್ಣವನಾದವ ನಿನಗೆ ಹೆಂಗೆ ತಿಳಿದಿತ್ತು ಅಪ್ಪ? ಅದು ನನ್ನ ಪ್ರಾರಬ್ಧ ಕರ್ಮ. ಅಯ್ಯ, ಓ ನನ್ನ ಮಹಾಜನಗಳೇ, ಈ ಧರ್ಮರಾಜನ ಸ್ಥಿತಿ ಹೇಗಾಯಿತು ಎಂದು ನೋಡಿ ಬೇಗನೆ ಕೊಡಿರಪ್ಪ ಇದಕ್ಕೆ ಉತ್ತರವನ್ನು. ತಮ್ಮ ಶಂಕರು, ಗಿರಿಜಾ, ಅಮ್ಮ ಸುನೀತಾ, ಏನು ಅರಿಯದ ಗಿರಿಜಾಳನ್ನು ನಿನ್ನ ಉಡಿಯಲ್ಲಿ ಹಾಕಿ ಹೋಗುತ್ತಿದ್ದೇನಮ್ಮ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಮ್ಮ, ನಾನು ಬರ್ತೀನಿ. ಬಿಸಿ ಧರ್ಮಕ್ಕೆ ತೊಡಸಿದ ಈ ಸಂಕೋಲೆ, ಇದು ಯಾರ ಪಾಲಿನ ವಿಧಿಲೀಲೆ, ಇದು ಯಾರ ಪಾಲಿನ ವಿಧಿಲೀಲೆ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಮ್ಮ, ಎಲ್ಲಿದೆಯೋ ನ್ಯಾಯ
ಕಂಡೀಷನ್ ಸಕ್ಸಸ್ ಆಯ್ತು, ಅಷ್ಟೇ ಸಾಕು ನನಗೆ. ಸುನಿತಾ, ನಮ್ಮ ಮಾವನವರು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರಮ್ಮ? ಅಯ್ಯೋ ಪಾಪ, ಓಡಿ ಬಂದು ತುಂಬಾ ದಲಿವಾಗಿರ್ಬೇಕು. ನಿಮ್ಮ ಮಾವ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದೆಯಲ್ಲ, ಈಗ ತಾನೇ ನಿನ್ನ ಪ್ರಿಯತಮ ನನ್ನನ್ನ ಶಶಿಧರ್ನನ್ನು ಕೊಲೆ ಮಾಡಿ ಜೈಲಿಗೆ ಹೋದ ಅವನು. ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀಯ? ಏನಿಲ್ಲ ಎನ್ನುವುದು? ಏ ಹೊರಗಿತ್ತಿ, ಮಾಡೋದೆಲ್ಲ ಇಬ್ರು ನಾಟಕ ಮಾಡಿ ಈ ರೀತಿ ಮಾತನಾಡ್ತಾ ಇದ್ದಲ್ಲ, ಈಗ ತಾನೇ ನಿನ್ನ ಪ್ರಿಯತಮ ಕೈ ಕೊಟ್ಟು ಹೋದ ನೋಡು. ಅಯ್ಯೋ ಶಿವ ಶಿವ, ಕೇಳಲಾರೆ ಇಂತಹ ನುಡಿಗಳನ್ನು. ಯಾಕಮ್ಮ ಈ ರೀತಿ ಮಾತನಾಡ್ತಾ ಇದ್ದೀಯಾ? ಮಾವ, ಧರ್ಮರಾಜ ಮಾವ, ಎಲ್ಲಿಗೆ ಹೋಗ್ಬಿಟ್ರಿ ಮಾವ? ನೀವು ಎಲ್ಲಿಗೆ ಹೋಗ್ಬಿಟ್ರ? ನಿಮ್ಮನ್ನು ಕರೆದುಕೊಂಡು ಹೋಗ್ಬಿಟ್ರ? ತಂದೆ ಮಾರುತೇಶ್ವರ ಯಾವ ಅಪರಾಧ ಮಾಡಿದರೆಂದು ಹೊರಹೊಯ್ದ ತಮ್ಮಂದರಿಗೆ ಕೈಗಳಿಗೆ ಸಂಕುಲಿ ಬರಲಿಗೆ ಮಾಡಿದೆಯಲ್ಲ, ಯಾಕೆ ನೀಗೆ ಕಲ್ಲಾಗಿ ಕುಳಿತರೆ ಇನ್ಯಾರು ನಮ್ಮನ್ನು ರಕ್ಷಣೆ ಮಾಡುವರು? ಹೇಳು ದೇವ, ಇನ್ಯಾರು ನಮ್ಮನ್ನು ರಕ್ಷಣೆ ಮಾಡುವರು? ಮುಳುಗಿದ ಸೂರ್ಯ ಮತ್ತೆ ಹುಟ್ಟಿ ಬರಲೇಬೇಕು ಗಿರಿಯ. ಯಾಕೆ ದುಃಖದಿಂದ ಕಣ್ಣರಿಯುತ್ತಿರುವೆ? ಬಾ ಮೈದಿನ, ಬಾ, ನನ್ನೆಲ್ಲನ್ನು ರಕ್ಷಣೆ ಮಾಡುವ ನನ್ನ ಮನೆ ದೇವರನ್ನು ಆ ಪೊಲೀಸರು ಎಳೆದಿದ್ರು. ರಕ್ಷಣೆ ಮಾಡುವ ದೇವರೇ ರಾಕ್ಷಸನಾದನೆಂದು ಚಿಂತಿಸಬೇಡ ಗಿರಿಜಾ. ರಕ್ಷಣೆಗಾಗಿ ನಾ ಇದ್ದೇನೆ. ಶಶಿಕಾಂತ, ನನಗೆ ತುಂಬಾ ಭಯ ಬರುತ್ತಿದ್ದು. ಭಯ? ಶಶಿಕಾಂತ ನಮ್ಮ ಈ ಸೂರ್ಯ ಪ್ರಕಾಶದಲ್ಲಿ ನಿರ್ಭಯವಾಗಿ ಹಾರಾಡಬೇಕಾದ ಈ ಶಶಿಕಾಂತನಿಗೆ ಭಯವೇ ಗಿರಿಜಾ? ಉಭಯಗಾನದಲ್ಲಿ ನನ್ನೊಂದಿಗೆ ಕೂಡಿ ಹಾಡುತ್ತಿರುವ ನಿನ್ನ ಏಕೆ ನೀನು ಗಂಡ ಮಾವಂದರಿಗೆ ಕೊರಗಿ ಸಾಯಿತಿ? ಶಶಿಕಾಂತ, ಅಣ್ಣನ ಹೆಂಡತಿಯಾದ್ರೆ ಅತ್ತಿಗೆಯಾದವಳು ತಾಯಿಯ ಸಮಾನವಾದ ನಾನು ನಿನ್ನೊಂದಿಗೆ ಹಾಡು ಕುಡಿಯಬೇಕು. ಏನು ನಿನ್ನ ಮಾತಿನ ಅರ್ಥ? ಅರ್ಥವನ್ನು ಚಿಂತಿಸುತ್ತ ಕುಳಿತಬೇಡ ಗಿರಿಜಾ. ಗಂಡ ಮಾವನ ತಿರುಗಿ ಬರದಾರದ ದಾರಿಯನ್ನು ನೋಡಿಕೊಂಡಿರುವಾಗ ಮೈದುನಾದ ನಾನು ಮದುವೆ ನಿಂತಿದ್ದೆ ಮಾನನ್ನ ಕೈ ಹಿಡಿಯಲು. ನಾಯಿ ಅಂತವನೇ, ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತ ಜೋಪಾನ ಮಾಡಿದ ನಾನು ನಿನ್ನ ಹತ್ತಿಗೆ ಆದವಳು ನಾನಿನ ಕೈ ಹಿಡಿಯಬೇಕೇನೋ? ನಾಲಾಯಕ! ನಾಲಾಯಕ! ದೇವರಂತಿರುವ ಮಾವನ ಹಾಸನದಲ್ಲಿ ಬೆಳೆದಿರುವ ನಿಮ್ಮಂತ ಮುಟ್ಟವರನ್ನು ಮೆಟ್ಟು ಸಿಳ್ಳುವ ಜಗಜ್ಜತ್ತು ಶಂಕರನ ಕೈ ಹಿಡಿದಿರುವೆ. ಬಿ ಕೇರ್ಫುಲ್! ಇದು ನಿಮಗೆ ಲಾಸ್ಟ್ ಅಂಡ್ ವಾರ್ನಿಂಗ್ ಅಂತ ಇದ್ದೀನಿ. ಐ ಸೇ ಯು ಗೆಟ್ ಔಟ್! ವಂಡರ್ಫುಲ್ ಸುನೀತಾ, ವಂಡರ್ಫುಲ್. ಚೆನ್ನಾಗಿದೆ ನಿನ್ನ ನುಡಿಮುಟ್ಟು ಗಿರಿಜಾ. ಬೆಪ್ಪೆಯನ್ನು ಬೆಳೆದ ಯಾವನವಪ್ಪ ಬೆಪ್ಪ? ನವನೊಡಗೂಡಿ ಬೆಳೆದವನ ನಿನ್ನ ಗಂಡನೇ. ಅವನನ್ನು ಮರೆತು ಬೆರೆತು ಬಿಡುವ ನನ್ನೊಂದಿಗೆ. ಬಾಯಿ ಮುಚ್ಚೋ ನರರಾಕ್ಷಸ! ಅವನು ಹಾದರದ ಕೂಸಾದರೇನು? ಬೀದಿಯಲ್ಲಿ ಬಿದ್ದ ಭಿಕಾರಿ ಆದರೇನು? ಅವನು ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಹರಸನಾಗಿರುವಾಗ ಅವನು ಹೆಂದೆಂದುಕೊಂಡು ನನ್ನ ಪಾಲಿನ ದೇವರಕ್ಕನು ಅಂತ ಪರಮಾತ್ಮನಿಗೆ ಅಲ್ಪವಾಗಿ ಮಾತನಾಡ್ತಾ ಇದೆಯಲ್ಲ,
ಅಣ್ಣನ ಹೆಂಡತಿ ಮೇಲೆ ಕಣ್ಣು ಹಾಕಲು ಬಂದಿರುವಲ್ಲ, ನೀನು ಕಾಣಿಸಲ್ಲ, ನರಸತ್ತ ಷಂಡ ನೀನು. ಕಂಡ ಬೇರುಳ್ಳಲಾಗಿ ಇಡೀ ಪ್ರಪಂಚವನ್ನು ಪ್ರೇಮ ಮಾಡಬಲ್ಲ ಈ ಪರಾಕ್ರಮಶಾಲಿಗೆ ಷಂಡನಿಂದ ಬಿರುದು ಕೊಟ್ಟಿಯಾ ಹೇಗೆ? 10 ವರ್ಷದಿಂದಲೇ ನಿನ್ನ ಮುತ್ತು ಮಾಡಿ ಕೈ ಹಿಡಿದು ನಿನ್ನೊಡನೆ ನಲಿದಾಡಬೇಕ ಬಾಳಬೇಕೆಂಬ ಆಶೀರ್ವಾದ ನಿಂತವನ ಸಂಗಾತಿಯಾಗುವ. ಎಲ್ಲೋ ನೀಚ, ಸಾಕ್ಷಾತ್ ಶಂಕರನ ಹೆಂಡತಿಯ ಸತ್ಯವಾದ ನಾನು ನಿನಗೆ ಸಂಗಾತಿ ಆಗಬೇಕಾ? ಒಂದು ಬೆಳ್ಳಿಯ ಕಾಯಿಗಳಂತೆ ಕೂಡಿದ ಸ್ವಂತ ಹೆಂಡತಿ ಅಣ್ಣನ ಹೆಂಡತಿಯ ಮೇಲೆ ನಾನು ನಿನಗೆ ಸಂಗಾತಿ ಆಗಬೇಕಾ? ನೀನು ಹೆತ್ತ ತಾಯಿ ನಿನ್ನ ಕೈ ಬಿಟ್ಟಾಗ, ಸತ್ತಾಗ ಹಿರಿಯ ಮಾವನ ಆಶ್ರಯದಲ್ಲಿ ಇಟ್ಟಾಗ ನಾನು ಹೆತ್ತ ತಾಯಿಯಾಗಿ ಜೋಪಾನ ಮಾಡಿ ತುಟ್ಟಿ ತುಂಬಿಸಿ ಬೆಳೆಸಿದ ನಾನು ನಿನಗೆ ಪಾಲಿನ ಸಂಗಾತಿ ಆಗಬೇಕಾ? ಹೇಳು ಹೇಳು ಶಶಿಕಾಂತ, ಹೇಳು. ನೀನು ಈ ರೀತಿ ಮಾತನಾಡಬೇಕಾದ್ರೆ ರಾಮ ಲಕ್ಷ್ಮಣ ಸೀತೆಯರಂತೆ 12 ವರ್ಷ ವನವಾಸ ಮುಗಿಸಿದರು. ಲಕ್ಷ್ಮಣ ಸೀತೆಯ ಮುಖ ಸಹ ನೋಡದೆ ಕಾಲ ನೂಕಿದ್ರು ಕಣೋ, ಕಾಲ ನೂಕಿದ್ರು. ನೀನು ಇದನ್ನೆಲ್ಲ ಮರೆತು ಕೈ ಹಾಕಿದ್ವಿಯಲ್ಲ, ನೀನು ನನ್ನ ಮೈದನಲ್ಲ, ತಾಯಿ ಗಂಡ ನೀನು. ರಾಮಾಯಣದ ಕಂತೆ ಪುರಾಣ ಬಿತ್ತರಿಸಿ ಕತ್ತಲಾಗಿಸಿಕೊಳ್ಳಬೇಡ. ನಿನ್ನ ಭವಿಷ್ಯವನ್ನು ಕೈ ಮಾಡಿದ ಕೈಲಾಸವನ್ನು ತಂದು ಕೊಡಬಲ್ಲ ಆ ಬಲಿರಾಜನನ್ನ ಕೈವಶವಿದ್ದಾಗ ಹಣದ ರಾಶಿಯನ್ನು ನಿನ್ನ ಮುಡಿಗೇರಿಸಬಲ್ಲ ಈ ಶಶಿ ಏನು ಕೈಲಾಸವನ್ನು ತಂದು ಕೊಡಬಲ್ಲ? ಕೈಲಾಸವನ್ನು ತಂದು ಕೊಡಬಲ್ಲ ಧನರಾಜ ಶ್ರೀಮಂತಿಕೆ ಕೇವಲ ನನ್ನ ಗಂಡ ಬಿಟ್ಟು ಹತ್ತು ಚಪ್ಪಲಿಗೆ ಸಮಾನ. ಶಶಿಧರ, ಇಲ್ಲಿವರೆಗೂ ಮೈದನೆಂದು ಮಮಕಾರದಿಂದ ಇಟ್ಟು ಮಾತನಾಡಿದ್ರೆ ನೀನು ನೀಚಳಾಗದಿದ್ದರೆ ಹುಚ್ಚನಾಗುವಂತೆ ಮಚ್ಚೆಯಿಂದ ಮಾತನಾಡಿಸಬೇಕಾದರೆ ಬಲೆ ಹಚ್ಚರ. ಮುಚ್ಚು ಮರಿಯಿಂದ ಪುಚ್ಚ ಬಲಿತ ನಿನ್ನ ತಂಗಿಯನ್ನು ಹಚ್ಚಿಯನ್ನೇ ಮಾಡಿಕೊಂಡು ಇವಳ ಹೆಣ್ಣನ್ನು ಕೈ ಹಿಡಿದು ನನ್ನ ಕಾಲಿಂದ ಸರ್ಪಾಗಿ ಹಾವಾಡಿಸ ಆಡಬಲ್ಲ. ಅಂತ ಕಾಳಿಂಗ ಸರ್ಪವನ್ನು ಮೆಟ್ಟಿ ಹರಿದು ಅದರ ಹಲ್ಲ ಕೀಳುವ ಅವರಿಗೆ ಜಾತಿ ಅವಳೆಂದು ತಿಳಿದುಕೋ. ಈ ಹೆಣ್ಣು ಹೊಲಿದರ ನಾರಿ, ಮುನಿದರ ಮಾರಿ ನಾನು ಮಾರಿ ಎಲ್ಲ ಮಾರಿ. ನೀನು ಹುಟ್ಟಿದಾಗಲೇ ಇವಳು ನನ್ನ ಪಟ್ಟಣದ ರಾಣಿ ಅಪ್ಪಟವಾಗಿ ನಂಬಿದ್ದೆ. ಕೈ ಮಾಡಿದ ಕೈಲಾಸವನ್ನು ತಂದು ಕೊಡಬಲ್ಲ ಈ ಶಶಿ ಮಾರಿಯಲ್ಲ ಬ್ರಹ್ಮಾರಿ. ಪ್ರತಿ ನಿಮಿಷಕ್ಕೂ ಬಿಡದ ಒಂದು ಹೆಣ್ಣಿಗೆ ಈ ರೀತಿ ಏರಿಸಿ ಮಾತನಾಡ್ತೀಯಲ್ಲ, ಗಂಡಿಗೆ ಹೆಮ್ಮಾರಿ ಅಷ್ಟೇ ಯಾಕೋ. ಪ್ರಸಂಗ ಬಿದ್ರ ಈ ವಿದ್ದ ಭೂಮಿಯಲ್ಲಿ ರಣಕಾಲ ಹುಜಿ ಓಡಿಕೆ ಹೋಗುವಂತೆ ಕಚ್ಚಿ ಹಾಕಿ ಬಿಡುವೆ ಈ ಯುದ್ಧ ಭೂಮಿಯಲ್ಲಿ. ಮಿಸ್ಟರ್ ಶಶಿ, ಅಣ್ಣನ ಹೊಡಲು ಬಂಗಾರದ ಕಡಲು, ಅಣ್ಣನ ಹೊಡಲು ಬಂಗಾರದ ಕಡಲು ಅಂತ ಹೇಳಿದ ಪಶು ಈ ಗಿರ್ಜಾ, ನಿನ್ನ ಪ್ರೇಮದ ಅರಸ ಸಾಕು ಮಾಡು ನಿನ್ನ ಹಿರಣ್ಣನ ಮಹಿಮೆಯನ್ನು. ಅವನೊಬ್ಬ ಕೊಲೆಗಾರ, ಅವನ ಮಾತು ಕೇಳುತ್ತಾ ಬಂದಿದ್ದಿರಲ್ಲೇ ನನ್ನ ಬಾಳು ನಾದವಿಲ್ಲದೆ ತಂಬೂರಿ ಅಂತಾಗಿದೆ. ಬಾ ಗಿರ್ಜಾ, ನನ್ನೊಂದಿಗೆ ಹಕ್ಕಿಯಾಗಿ ಹಾರಾಡಲು. ಶಶಿಕಣ್ಣ, ನಿಮಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ಏನನ್ನು ಶಾಪ ನಿಮಗೆ ತಟ್ಟದೆ ಬಿಡಲಾರದು ಕಣೋ, ತಟ್ಟದೆ ಬಿಡಲಾರದು. ಮಾತಿನಲ್ಲಿ ದುಷ್ಟ, ಧರ್ಮದಲ್ಲಿ ಕಥೆ ಹೇಳುವವನ್ನ ಮುಗಿಯಿತು ನಿನ್ನ ಶೀಲದ ಕಥೆ. ತಾಯಿ ಹತ್ತಿರುವ ನಿನ್ನ ಅತ್ತಿಗೆ ಮೇಲೆ ಕೈ ಮಾಡಲು ಮುಂದಾದ ಆ ನಿಮಿಷ ನನ್ನ ವಿಷಯದಲ್ಲಿ ರಸವಂತಾಗಿ ಮಾತಾಡುವ ನೀನಾಗಲು
ಪವಿತ್ರ ಹಾಲಿನಲ್ಲಿ ಹುಳಿ ಹಿಂಡಲು ಮುಂದಾಗಿ ಧರ್ಮದ ದಾರಿಯನ್ನು ತಪ್ಪಿಸಲು ನಿಂತವರ ರುಂಡ ತೆಗೆಯಲು ಬಂದ ನಾನಿವಳ ಗಂಡ ನಿಮ್ಮಂತ ಕರ್ಮ ಚಾಂಡಾಲರ ಬಿಸಿ ರಕ್ತ ಕುಡಿಯುವ ಪ್ರಚಂಡ ಪ್ರಚಂಡ ಏ ಭಂಡ, ನಮಗೆಲ್ಲ ಒಡ ಹುಟ್ಟಿದ ಅನ್ನನೆಂಬ ಮಮತೆಯನ್ನು ಮುಸುಕು ಹಾಕಿ ತಿಳಿಗೇಡಿ ಹಿರಿಯಣ್ಣನ ತಲೆಯಲ್ಲಿ ವಿಷಯ ಬೀಜ ಬಿತ್ತಿ ನಮ್ಮನ್ನೆಲ್ಲ ನಾಪತ್ತೆ ಮಾಡಲು ನನ್ನ ಮನೆ ಸೇರುವ ನೀನ್ಯಾವ ಪುಂಡನಲ್ಲಿ ನಿನ್ನ ಮಾತಿನಂತೆ ಸಂಸಾರವನ್ನೇ ನನ್ನ ಮನೆಯನ್ನೇ ಕೆಡಿಸಿ ಆ ಧರ್ಮರಾಜ ಒಬ್ಬ ಬಂದ, ಅವನ ಹೇಳಿಕೆಯಂತೆ ನೀನು ಒಬ್ಬ ಬಂಡಲೇ. ಶಶಿ ನನ್ನ ಹಿರಿಯ ಅಣ್ಣನಿಗೆ ಬೇಯ್ದು ಮತ್ತೆ ಹೊತ್ತಿಸಬೇಡಲೇ ನನ್ನ ಮಗನಿನ ಕಿಚ್ಚನ್ನು. ಎತ್ತ ಮಕ್ಕಳಂತೆ ಮುದ್ದು ಕೊಟ್ಟು ತುತ್ತು ಮಾಡಿ ಉಳಿಸಿ ಬೆಳೆಸಿದ ನನ್ನ ಧರ್ಮವಂತ ದೇವರಿಗೆ ಅಲ್ಲದೆ ನುಡಿಯಾಡಿದರೆ ತಡ ಮಾಡದೆ ಕತ್ತರಿಸಿ ಹಾಕಿ ಬಿಡುತ್ತೇನೆ ನಾಲ್ಗೆಯನ್ನು. ತಮ್ಮ ಅಂತ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ, ಇಲ್ಲದಿದ್ದರೆ ಲೇ ಹುಚ್ಚ, ಅಣ್ಣ ತಮ್ಮರ ಪ್ರೀತಿಯ ಒಡನೆ ಸುಟ್ಟು ಹೋಗಿರುವಾಗ ಯಾರಿಗೆ ನೀನು ತಮ್ಮ ಅಂತ ಕರಿತಿ? ಇದೊಂದು ಸಲ ಬಿಡ್ತೇನೆ, ಮುಂದೊಂದು ಸಲ ಇದರ ಕೈಯ ತಗೊಂಡೇ ಹೋಗ್ತಿರ್ತೇನೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ್ರ. ನೀವು ನನ್ನ ಪತಿ ಅಷ್ಟೇ ಅಲ್ಲ, ನನ್ನ ಪಾಲಿನ ಈ ನಿನ್ನ ಕೈ ಹಿಡಿದ ಗಂಡ ನಾಳೆ IPS ಅಧಿಕಾರಿಯಾಗಿ ಬರುತ್ತಾನೆ. ಏನು ಎಲ್ಲಿ ಸ್ವಲ್ಪ ನಗು. ಏನು ಸ್ವಾಮಿ ನಿಮ್ಮ ಮಾತಿನ ಅರ್ಥ? ನೀವು IPS ಅಧಿಕಾರಿಗಳಾಗ್ತೀರಾ? ಹಾಗೆ ಅಂತ ಹಾಡೊಂದು ಈ ಉಲ್ಲಾಸದಲ್ಲಿ ಶುಭ
ಗಿರಿಜಾ, ಈ ಪ್ರೇಮ ಗೀತೆ ಹಾಡಿದರು ನಿನ್ನ ಮುಖದಲ್ಲಿ ನಗುವಿಲ್ಲ, ಯಾಕೆ, ಏನಾಯಿತು? ಹೌದು ಸ್ವಾಮಿ, 20 ವರ್ಷಗಳಿಂದ ತೊಟ್ಟಿಟ್ಟು ಉಳಿಸಿ ಬೆಳೆಸಿದ ನನ್ನ ಮಣಿ ದೇವರಾದ ನನ್ನ ಮಾವರನ್ನು ಯಾವುದೋ ಕೊನೆ ಹಬ್ಬದಿಂದ ಶಶಿಕಾಂತ ಮತ್ತು ಪೊಲೀಸರು ಹಿಡಿದು ಹೋದ್ರು ಮಾವ. ಗಿರಿಜಾ! ಏನು ದೇವರಂತ ನನ್ನ ಅಣ್ಣನಿಗೆ ಕೊಲೆ ಅಪವಾದ ಭರಿಸಿ ಜೈಲಿಗೆ ಹಿಡಿದುಕೊಂಡು ಹೋದರೆ? ಗಿರಿಜಾ, ಇದೆಲ್ಲ ಧನರಾಜನ ಕೈವಾರವಂತೆ ಕಾಣುತ್ತದೆ. ನಿಮ್ಮ ಮಾತು ಸತ್ಯವಾಗಿದೆ ಸ್ವಾಮಿ, ಸತ್ಯವಾಗಿದೆ. ಅಣ್ಣ, ಹುಲಿಯಂತ ನಿನ್ನ ತಮ್ಮ ಪೊಲೀಸ್ ಅಧಿಕಾರಿಯಾಗಿ ಮಾತು ಹೇಳಬೇಕು ಅಂತ ಬಂದರೆ ವಿಧಿ ನಿಮಗೆ ಜೈಲಿಗೆ ಕಳಿಸಿದೆ. ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ಓದಿಸಿ ಪೊಲೀಸ್ ನೌಕರಿ ಕೊಡಿಸಿದ ನನ್ನ ದೇವರು ಇದನ್ನೆಲ್ಲ ವಿಚಾರಣೆ ಮಾಡದೆ ಶಶಿಕಾಂತ್ ಹಾಕಿದ್ದಾನೆ. ಬೆಳಿಗ್ಗೆ ನಾನು ಅಧಿಕಾರ ವಹಿಸಿಕೊಂಡು ನಾಳೆ ಬೆಳಿಗ್ಗೆನೆ ಅಣ್ಣನನ್ನು ಬೇಳ ಮೇಲೆ ಬಿಡಿಸಿಕೊಂಡು ಬರುತ್ತೇನೆ. ನೀನೇನೋ ಗಾಬರಿ ಪಡಬೇಡ, ಬಾ ಈಗಲೇ ಹೋಗೋಣ. ಬಿಸಿ ಅನಾಹುತ ಆಯ್ತು, ಬಿಸಿ ದೊಡ್ಡ ಅನಾಹುತ ಆಯ್ತು. ಯಾಕ್ರಿ ಸರ್ ಅಂತದೇನೋ ಅನಾಹುತ ಆದ್ರೆ ಸರ್? ಬೆಳಗ್ಗೆ ನಡೆದ ಕೂಲಿ ಕಾರ್ಮಿಕರ ಗುಂಪಿನ ಮೆರವಣಿಗೆಯಲ್ಲಿ ಧನರಾಜನ ವಿರುದ್ಧ ಕೂಗುವರ ಬಂದೋಬಸ್ತವಾಗಿ ಹೋಗಿದ್ದಾಗ ನಡೆದ ಗಲಾಟೆಯಲ್ಲಿ ಪಾಟೀಲ್ ಸತ್ಯಾನಂದನೇ ಕೊಂದು ಬಿಟ್ಟಿದ್ದೇನೆ. ಅದಕ್ಕೇನು ಮಾಡ್ಬೇಕಂತ ಒಂದು ಪ್ಲಾನ್ ಅನ್ನು ರೆಡಿ ಮಾಡು. ಮೊನ್ನೆ ಬೈ ಎಲೆಕ್ಷನ್ ಆಗಿ MLA ಸಾಹೇಬ್ರು ಆರಿಸಿ ಬಂದಾರಲ್ರಿ, ಅವ್ರಿಗೆ ಮುಚ್ಚಿಸ್ಬಿಡಂತವ್ರಿ ಸರ್, ಯಾಕೆ ಚಿಂತೆ ಮಾಡ್ತೀರಿ? ಓ ಹೌದು, ಹ್ಞೂನ್ರಿ. ಈಗಲೇ ಈ ವಿಷಯವನ್ನು ಅವರಿಗೆ ಮುಟ್ಟಿಸಿ SP ಗೆ ಮುಟ್ಟಿಸದೇನೆ ಈ ಕೇಸನ್ನು ಇಲ್ಲೇ ಮುಟ್ಟಿಸಿ ಬಿಡಿ ಅಂತ ಹೇಳ್ಬಿಡ್ತೀನಿ. ಸರ್ ನೀನು ಯಾವ MLA MP ಗಳಲ್ಲಿ ಇದೇ ಡಿಪಾರ್ಟ್ಮೆಂಟಿನಲ್ಲಿ ಮಂತ್ರಿಗಳಿಗೆ ಹೇಳಿದರು ನೀನು ಈ ಕೇಸ್ ಮುಚ್ಚಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಇನ್ಸ್ಪೆಕ್ಟರ್. ಬಾಯಿ ಬಿಟ್ಟು ಹೇಳು, ನೀನು ಇನ್ಸ್ಪೆಕ್ಟರ್ನಾಗಿ ಏನೇನು ಗುಂಡಾಗಿರಿ ಕೆಲಸ ನಡೆಸಿದಿ ಎಂಬುದನ್ನು. ಸರ್ ಬನ್ನಿ ಸರ್. ಓಹೋ, ಅಣ್ಣನವರು ನಮ್ಮ ಜಿಲ್ಲೆಗೆ SP ಸಾಹೇಬ್ ಬಂದ್ಬಿಟ್ಟಿದ್ದಾರಲ್ಲ. ಮುಚ್ಚು ಬಾಯಿ. ಅಣ್ಣ ತಮ್ಮನೆಂಬ ನಡತೆ ಹಚ್ಚಿ ಮಾತಾಡಲಿಕ್ಕೆ ಇದು ಮನೆಯಲ್ಲ, ಪೊಲೀಸ್ ಸ್ಟೇಷನ್. ನಿಮಗೆ ಅಣ್ಣ ತಮ್ಮನೆಂಬ ಅಭಿಮಾನವಿದ್ದರೆ ದೇವರಂತ ಹಿರಿಯ ಅಣ್ಣನ ಕೈಗೆ ಬೇಡಿ ಹಾಕಿ
ಸರ್, ಅದು ನನ್ನ ಕರ್ತವ್ಯಕ್ಕೆ ಚ್ಯುತಿ ಬರಬಾರದು ಅಂತ ಈ ಕೆಲಸ ಮಾಡಿದ್ದೇನೆ. ನಾನು ಅದೇ ಕರ್ತವ್ಯಕ್ಕೆ ಚ್ಯುತಿ ಬರಬಾರದೆಂದೇ ಈಗ ಈ ಕೆಲಸ ಮಾಡಲಿಕ್ಕೆ ಬಂದಿದ್ದೇನೆ. ಕರೆಕ್ಟ್ ಆಗಿ ನೀನು ಉತ್ತರ ಹೇಳು, ಇಲ್ಲದಿದ್ದರೆ ನಾನು ನಿನ್ನ ಬಾಯಿ ಬಿಡಿಸಬೇಕಾಗಿತ್ತು. ಎಚ್ಚರ, ಹೇಳು. ಈ ನಾಡಿನ ಕಾರ್ಮಿಕ ಮುಖಂಡ ಸತ್ಯಾನಂದನ ಕೊಲೆಗೆ ಯಾರು ಕಾರಣ? ಸರ್, ಅದು ನನಗೆ ಗೊತ್ತಿಲ್ಲ ಸರ್. ಯಾಕೆ ನಾಲ್ಗೆ ತಡ ಒರೆಸ್ತಾ ಇದೆ? ಮುಖ ಬೆವತ್ತು ಹೋಗಿದೆ. ಮರ್ಯಾದೆಯಿಂದ ಇದನ್ನು ಒಪ್ಪಿಕೊಳ್ಳುವೆಯೋ ಇಲ್ಲ ನಿನ್ನ ಬಟ್ಟೆ ವೆಚ್ಚ ಚಟ್ಟ ಕಟ್ಟಿಬಿಡು. ಹೇಳುವ ಕೊಲೆಗೆ ಯಾರು ಕಾರಣ? ಇಲ್ಲ, ನಾನು ಆ ಕೊಲೆಯನ್ನು ಮಾಡಿಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಾನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ಬಾಯಿ ರುಚ್ಚಾರನ ಮಗ ಧನರಾಜನ ಮಾತು ಕೇಳಿ ಒಡ ಹುಟ್ಟಿದ ಅಣ್ಣನ ಕೈಗೆ ಬೇಡಿ ಹಾಕಿ ನಡು ಬೀದಿಯಲ್ಲಿ ಎಳೆದುಕೊಂಡು ಬಂದು ಮರ್ಯಾದೆ ತೆಗೆದಿಯಲ್ಲ, ನಿನಗೆ ಎಲ್ಲಿತೋ ನೀ ಎತ್ತು. ಕಾಕಿ ಬಟ್ಟಿ ಧರಿಸಿದ ಮಾತ್ರಕ್ಕೆ ಕಾರುಣ್ಯನ ಕೈಗೆ ಎತ್ತಿಕೊಳ್ಳುವ ನೀನೊಬ್ಬ ಮನುಷ್ಯನೇ ಅಲ್ಲ, ರಾಕ್ಷಸ. ಈ ನಾಡಿಗೆ ಬೇಕಾದ ಸತ್ಯಾನಂದನ ಕೊಲೆ ಮಾಡಿ ಈಗ ಇಲ್ಲವೆಂದು ಹೇಳುತ್ತಿರುವಿಯಾ? ತೆಗೆದುಕೋ, ಇದು 1000 ಜನರ ಸಾಕ್ಷಿ ಪತ್ರ. ನೀನು ಇದಕ್ಕೂ ಬಾಯಿ ಬಿಡದಿದ್ದರೆ ನೀನು ಗುಂಡು ಹಾಕುತ್ತಿರುವ ಫೋಟೋ ಸಮೇತ ನಿನ್ನ ಮಾರ್ಗೇಶಬೇಕಾಗಿತ್ತು. ಎಚ್ಚರ. ಕ್ಷಮಿಸಿ ಸರ್. ಕ್ಷಮೆ ನಾನ್ ಸರ್, ನೀನೊಬ್ಬ ಪ್ರಜೆಗಳ ಕಾಪಾಡುವ ಪೊಲೀಸ್ ಅಧಿಕಾರಿಯಾಗಿ ಅವರನ್ನೇ ಗುಂಡು ಹಾಕಿಕೊಂಡು ನ್ಯಾಯವನ್ನೇ ನೆಲಸಮ ಮಾಡಿ ಅನ್ಯಾಯದ ಹಾದಿ ಕೈ ಮಾಡಿ ಕರೆಯುತ್ತಿರುವ ನಿನ್ನನ್ನು ಕ್ಷಮಿಸಬೇಕೆ? ವಿಚಾರ ಮಾಡದೆ ಮುದ್ದು ಕೊಟ್ಟವನ ಮರೆತು ತುತ್ತು ಕೊಟ್ಟು ಮುದ್ದು ಕೊಟ್ಟ ಮೋಹಿನಿಯ ತುತ್ತಾಗಿ ಬಿದ್ದಿರೋ ನಿನ್ನನ್ನು ಕ್ಷಮಿಸಬೇಕೆ? ಅಣ್ಣ ಅತ್ತಿಗೆರನ್ನು ದೇವರೆಂದು ಪೂಜಿಸುವ ಈ ನಾಡಿನ ಧರ್ಮದಲ್ಲಿ ಕರ್ಮದ ಹಾದಿ ಬಯಸಿದ ನಿನ್ನನ್ನು ಕ್ಷಮಿಸಬೇಕೆ? ಲಂಚಕ್ಕೆ ಕೈ ಹಾಕಿ ಕರ್ತವ್ಯವನ್ನೇ ಮರೆತು ನಾಡತಾಯಿಯ ಮುಖಕ್ಕೆ ಮಸಿ ಬಳಿಯುತ್ತಿರುವ ನಿನ್ನನ್ನು ಕ್ಷಮಿಸಬೇಕೆ? ತೆಗೆದುಕೋ ನಿನ್ನ ಸಸ್ಪೆಂಡ್ ಆರ್ಡರ್. ಸರ್, ನಿಲ್ಲಿ ಸರ್. ನಿಲ್ಲಿ ಸರ್. ಇದೆಲ್ಲ ತೀರ್ಮಾನ ಆಗುವವರೆಗೂ ನೀನು ಇಲ್ಲೇ ಇರಬಾರದು. ನೀನಂತ ಲಂಚದ ಅಧಿಕಾರಿಗಳಿಗೆ ಈಗ ಸಾಕ್ಷಿ. ತೆಗೆದುಕೊಂಡು ಸಸ್ಪೆಂಡ್ ಆರ್ಡರ್. ನಾನಷ್ಟೇ ಪರಿಪರಿಯಾಗಿ ಬೇಡಿಕೊಂಡರು ನಿನ್ನ ದೇಹಾಧಿಕಾರ ನಡೆಸಿದೆಯಲ್ಲ, ನೋಡೋಣ. ನೀನು ಹಾಗೆ ಈ ಪ್ಲಾನ್ ಅನ್ನು ಬುಡ ಸಮೇತ ಮಾಡಿ ನಿನ್ನ ಅಧಿಕಾರ ಎಂಬ ಹುದ್ದೆಯನ್ನು ಬುಡ ಸಮೇತ ಕಿತ್ತು ಹಾಕಿ ಮತ್ತೆ ಇದೇ ಸ್ಟೇಷನ್ಗೆ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬರದೇಗಿದ್ದರೆ ನನ್ನ ಹೆಸರು ಶ್ರೀಕಾಂತನೇ ಅಲ್ಲ, ನೆನಪಿರಲಿ. ನೀನು ಯಾರ ಬಲದಿಂದ ಹಾರಾಡ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಮತ್ತೆ ಇನ್ಸ್ಪೆಕ್ಟರ್ ಆಗಿ ಬರಬಹುದು, ಆದರೆ
ಮತ್ತೆ ಇದೇ ತರನಾಗಿ ಬಡವರ ಬಗ್ಗು ಪಡೆಯುವನ್ನ ಹಾರುವ ರೆಕ್ಕೆಯನ್ನು ಕತ್ತರಿಸಿ ಆ ನಿನ್ನ ಧನಿಕನ ದ್ವಾರ ಬಾಗಿಲಿಗೆ ನೇತು ಹಾಕಿ ಕೊನೆಗೆ ಈ ನ್ಯಾಯ ಎಂಬುದನ್ನು ಈ ನಾಡಿ ತಾಯಿಗೆ ತೋರಿಸದಿದ್ದರೆ ನಾನು ಜಿಲ್ಲಾ ವರಿಷ್ಠ ಪೊಲೀಸ್ ಆಫೀಸರ್ ಅಲ್ಲ. ಒಳಗಡೆ ಇದ್ದ ಧರ್ಮರಾಜರನ್ನು ಹೊರಗೆ ಬಿಡಿ. ಯಾಕ ನಾನಿನ ಕಣ್ಣಲ್ಲಿ ನೀರು? ಇವು ಸಂತೋಷದ ಕಣ್ಣೀರಪ್ಪ, ಸಂತೋಷದ ಕಣ್ಣೀರು. ಆಯ್ತು ನಡಿಯಣ್ಣ, ಈ ನಿನ್ನ ಕೇಸನ್ನು ಮುಂದೆ ನಾನೇ ಸರಿಪಡಿಸುತ್ತೇನೆ. ಬಾ, ನಾ ಹೋಗೋಣ. ಋಷಿ, ಒಳಗಡೆ ಕೈದಿಗಳ ಬಗ್ಗೆ ಬಹಳ ಗಮನವಿರಲಿ. ನಮ್ಮ ಕೊಂಡಡೆ ಹನುಮಂತಯ್ಯ ಮುಂದಿನ ಭವಿಷ್ಯ ಕೇಳು ರಾಮ. ರಾಮ ಕೊಂಡಡೆ ಹನುಮಂತಯ್ಯ ಭವಿಷ್ಯ ಹೇಳ್ತೇನೆ ಕೇಳು ರಾಮ. ಮುಂದಾಗುವುದು ಈಗ ಹೇಳ್ತೇನೆ, ಈಗಾಗುವುದು ಮುಂದ ಹೇಳ್ತೇನೆ. ರಾಮ ಕೊಂಡಡೆ ಹನುಮಂತಯ್ಯ ಮುಂದಿನ ಭವಿಷ್ಯ ಕೇಳು ರಾಮ. ಹುಡುಗಿ ಬರ್ತಾಳೆ ನೋಡು ಮೋಡದ ಮರೆಯಾಗೆ, ಹುಡುಗ ಬರ್ತಾಳೆ ನೋಡು ಕಡಲ ತೀರದಾಗೆ. ಹುಡುಗಿ ಬರ್ತಾಳೆ ನೋಡು ಮೋಡದ ಮರೆಯಾಗೆ, ಹುಡುಗ ಬರ್ತಾಳೆ ನೋಡು ಕಡಲ ತೀರದಾಗೆ. ಅಕ್ಕೋ ಅವನ ನಿಲ್ಲುಡಿಯಾಗ ಅವನೇ ನಿಲ್ಲು ಗಂಡನಮ್ಮ. ಅಕ್ಕೋಲೇನು ಅವನುಡಿಯಾಗ ಅವನೇ ನಿನ್ನ ಗಂಡನಮ್ಮ, ಅವನೇ ನಿನ್ನ ಗಂಡನಮ್ಮ. ಇತ್ತಂಗ ಬಾಳೆ ತಿಂದೇನಮ್ಮ. ರಾಮ ಕುಂಡಗೆ ಹನುಮಂತನ ಮುಂದೆ ಭವಿಷ್ಯ ಕೇಳ ರಾಮ. ಅವನೇ ನಿನ್ನ ಗಂಡನಮ್ಮ, ಊರಗ ಎಲ್ಲ ಅವನೇ ಕುಂಡ. ಊರಾಗೆಲ್ಲ ಅವನ ಕುಂಡ, ಅವನ ಎಲ್ಲ ಸೌಕಾರ ಗಂಡ, ಅವನೇ ಎಲ್ಲ ಸೌಕಾರ ಗಂಡ. ರಾಮ ಕುಂಡಡಿ ಹನುಮಂತನ ಮುಂದಿನ ಭವಿಷ್ಯ ಮಾಮ. ಆಹಾ, ರಾಮ ಕುಂಡದಿ ಹನುಮಂತನ ತಾಡ ಮಾಡಿ ಬಡಬ್ಯಾಡಮ್ಮ, ಗೌಡ ಮಾಡಿ ಬಾರಮ್ಮ. ಒಳಗಡೆ ಕುಂತು ಪ್ರಶ್ನೆ ಕೇಳಿದ್ರ ಲಾಭ ಎಲ್ಲ ನೋಡಮ್ಮ. ಮಾಮ
ನೀ ಭವಿಷ್ಯ ಹೇಳ್ತೀಯನ ಅಯ್ಯೋ ಅಮ್ಮ ಭವಿಷ್ಯ ಹೇಳ್ತೀಯ ಅಂತ ನೀನ್ ಕೇಳ್ಕೊಂತ ನಿಂತ್ರ ಮುಂದೆ ಯಾವಾಗ ನಿನ್ನ ಅಕ್ಕಿ ಕಾಳು ಆ? ಅಕ್ಕಿ ಕಾಳು ಅಂತ ಹೇಳೋಕ ನನಗ್ ಲಗ್ನಕ್ಕೆ ಆಗೋಂಥದ್ದು ಹೇಳ್ತೀಯ ನೀ ಭವಿಷ್ಯನ ಬಿಡಬಾರ್ದಮ್ಮ ಅಕ್ಕಿ ಕಾಳು ಹಾಕೋದ್ರಿಂದ ಹಿಡದ ನಿನಗ ಮಕ್ಕಳು ಮರಿ ಆಗೋ ತನಕ ಹೇಳು ವಿದ್ಯೆ ಕಲ್ತಾನ ಈ ರಾಮ ಕುಂಡಾಡಿ. ಹೌದು, ಈ ವಿದ್ಯೆ ಯಾರಿಂದ ಕಲ್ತೀರಿ ನೀವು? ಈ ವಿದ್ಯೆನ ನೋಡಮ್ಮ ಪುಣ್ಯಕ್ಷೇತ್ರವಾದ ಸಿರಿಸಲದಲ್ಲಿ ತಿಂಗಳ ಪರ್ಯಂತರ ಕಾಲ ಮ್ಯಾಲಿ ಮಾಡಿ ತಲಿ ಕೆಳಗ ಮಾಡಿ ಹುಚ್ಚು ಮಕಾಸಿ ಸಂಜೀವಪ್ಪನ ಕೈಯಾಗ ಕಲತ ಬಂದಾನ ಈ ಉದ್ಯಾನ ರಾಮ ಕುಂಡಾಡಿ. ಏನದು ನಿಂದ ನನ್ನ ಕೈಯಾಗ ಕೊಡೆ ಏನದು ಕೊಡೋದು? ಅದು ದಕ್ಷಿಣೆ. ಎಷ್ಟು ಕೊಡಬೇಕು? ಎಷ್ಟು ಕೊಡ್ಬೇಕಾ ನೋಡವ್ವ, ಒಂದು ಕೊಟ್ರ ನಿನ್ನ ತಲೆಯಾಗಿನ ಕಂದ ಬಿಡಿಸ್ತೀನಿ, ಮತ್ತೆ ಎರಡು ಕೊಟ್ರ ನಿನ್ನ ಮೈ ಮ್ಯಾಗಿನ ತೊಡ್ರೆಲ್ಲ ಬಿಡಿಸ್ತೇನೆ, ಮತ್ತು 3 ಕೊಟ್ರ ಈ ಊರಾಗ ಓಡಾಳು ಹುಡ್ರದಾವ ಇವೆಲ್ಲ ನೀ ಹೇಳುವಂತ ಕೇಳುವಂತ ಮಾಡಿದ್ರು. ಹೌದಾ? ಹಿಂಗ ಭವಿಷ್ಯ ಐತ್ಯಾ? 3 ರೂಪಾಯಿ ಕೊಡ್ತೀನಿ, ಊರಾಗಿನ ಹುಡುಗರೆಲ್ಲ ನಾ ಹೇಳ್ದಂಗ ನನ್ನ ಬೆನ್ನಿಂದನ ತಿರುಗಬೇಕು, ನೀನು 3 ರೂಪಾಯಿ ಫೋನ್ ಪೇ ಮಾಡ್ತೀನಿ ಅಂತ. ಯಾಸ್ 3 ರೂಪಾಯಿ ಫೋನ್ ಪೇ. ಹಂಗಾರ ಒಂದ್ ಸ್ವಲ್ಪ ಕೈತಾರಮ್ಮ. 1 2 3 1 2 3 ఒకటోరు 2 3 ಕಡ ಬಕಡ ಖೇಕಡ. ವಾ ಭಾರಿ ಭವಿಷ್ಯ ಐತಿ ಅವ್ವ ನೀನು. ನೀ ಏನ ಸಣ್ಣ ಹುಡುಗಿಗೆ ವರ್ಷ ಹೋಗದಂಗ ಮಾಡ್ತೀಯಲ್ಲ, ಅದು ಮಂತ್ರ. ಹಿಂಗ ಮಂತ್ರ ಸಿದ್ಧಿ ಮಾಡಿದಾಗ ಬುದ್ಧಿ ನಮಗ ಬರ್ತೈತಿ. ಅಂದಾಗ ನೋಡಿ ವಾ ನೀನು ಇಲಿಯಾಗಿ ಹುಟ್ಟಿ. ನೀ ಹೆಗ್ನಾಗ ಹುಟ್ಟಿಯನ? ಇಲ್ಲ, ಪ್ರಶ್ನೆದಾಗ ಬಂದಿದ್ದು. ಹಿಂಗನ ಇಲಿಯಾಗಿ ಹುಟ್ಟಿದಿ, ಹಾ. ಹುಲಿಯಾಗಿ ಮೆರದಿದಿ. ಹೌದಲ್ಲ? ಯಾರು ಮಾತು ಕೇಳಿಲ್ಲ, ನೀ ಹಿಡಿದ ಹಠ ಬಿಟ್ಟಿಲ್ಲ. ಹೌದು. ಆದ್ರೂ ನೀನು ಲಗ್ನ ವಯಸ್ಸಿಗೆ ಬಂದಿ ಅಂದ್ರೆ ನೀನು ವಯಸ್ಸೆಷ್ಟು? ಇನ್ನೊಂದ್ ಅರ್ಧ ತಾಸ್ನಾಗ ಆಯ್ತು ಮುಗಿದ್ ಹೋಗ್ತದೆ. ಮುಗಿದೋಗತ್ತ. ಲಗ್ನ ವಯಸ್ಸಿಗೆ ಬಂದಿದಿ, ನಿನಗ ಮದ್ವೆ ಆಗಾಕ 2 ಕೆಬ್ಬಣದಂತ ಹುಡುಗರು ಗಂಟು ಬಿದ್ದಾವ್. ಕೆಬ್ಬಣದಂತ. ಹೌದು, ಬರೋಬ್ಬರ್ ನೀ ಹೇಳೋ ಮಾತು. ಹೌದಲ್ವಾ? ಅದ್ರಾಗ ನೀ ಯಾರ ಮ್ಯಾಗ ಮನಸ್ಸು ಮಾಡಿದಿ? ನಾಣ ಆ ನಿಂಬಿನ ಮೇಲೆ ಮನಸ್ಸು ಮಾಡೀನಿ. ನಿಂಬನ ಮೇಲೆ? ಅವನ ಮೇಲೆ ನನ್ನ ಮನಸ್ಸು ಬಾಳ ಐತ್ರಿ. ನಿಂಬ ಎನ್ನುವ ಹುಡುಗನ ಮೇಲೆ ಮನಸ್ಸು ಮಾಡೈತಿ, ಅವನ ಭವಿಷ್ಯ ಒಳಗಿಂದ ಒಳಗ ತಿಳಿದೈತಿ. ನಿಂಬ ಎನ್ನುವ ಹುಡುಗನ ಮೇಲೆ ಮನಸ್ಸು ಮಾಡೈತಿ, ಆ ಹುಡುಗನ ಭವಿಷ್ಯ ನನಗೆ ಮೊದಲ ತಿಳಕೈತಿ. ನಮ್ಮ ಕುಂಡನ ಹನುಮಂತಣ್ಣ ಮುಂದಿನ ಜಾತಿರು ರಾಮ. ಛೀ ಹುಚ್ಚಮ್ಮ, ನೀ ಮಾತ್ರ ಅವನ ಮದುವೆ ಆಗ್ಬೇಡ. ಯಾಕ್ರಿ? ಯಾಕಂದ್ರೆ ಒಂದು ಏಡ್ಸ್ ರೋಗ ಐತಿ, ಏಡ್ಸ್ ರೋಗ. ನಾವಲ್ಲೇ ಅವ್ಗೆ ರೋಗಿತ್ತಲ್ಲ, ನಾ ಯಾರನ್ನ ಮದುವೆ ಅಲ್ರಿ. ನನ್ನ ಗತಿ ಯಾರು, ನನ್ನ ಪತಿ ಯಾರು? ತಡಿವ ನೀ ಏನು ಚಿಂತೆ ಮಾಡಬೇಡ. ನಾ ಹೇಳ್ದಂಗೆ ಕೇಳ್ತೀಯ? ನೀವ್ ಹೇಳ್ದಂಗ ಕೇಳ್ತೀನಿ. ನೀನು ಒಂದು 25 ಪಾವಲಿ ಕೊಡು. 25 ಪಾವಲಿ ಕೊಡು, ಒಂದು ಕೋಳಿ ಕೊಡು. ಆಮೇಲೆ ನಿಂದೊಂದು ಜಂಪರ್. ಇದಲ್ಲ, ಮನ್ಯಾಗ ಯಾವ ಕಟ್ ಪೀಸ್ ಕರೆ ಜಂಪರ್ ಕೊಡ. ನಾನು ಹುಡುಕಿ ತರ್ತೀನಿ, ನಿನಗೆ ಗಂಡ. ನಮ್ಮ ಅಪ್ಪನ ಲಪಾಟಿ ಹೊರ್ಸಕ್ ಇಟ್ಟಿದ್ ನನ್ನ ತಗೊಂಡ್ಬಿಡ್ತಿದ್. ಲಪಾಟಿ ನಡೆಯಂಗಲ್ಲಮ್ಮ. ಲಂಗೋಟಿ ಯಾರ ಭವಿಷ್ಯ ಐತಿ ಅವ್ರ ಅರಿವಿ ತಗೊಂಡ ಮಾಡ್ರ ನಾವು. ನಮ್ದ ಆ ತಳಂಗಂದ್ರ ತರ್ತೀನಿ. ಮತ್ತೇನ್ ಬೇಕು? ಹೇಳ. ಎಂಟದೇ ಬಂಟ ಹಳ್ಳಿ ಹುಂಬ ಅವನ ಕೈ ಹಿಡಿದ ಅಂಬರದ ರಾಣಿಯಾಗಿ ತಂಬೂಲನ ಕೈಯಾಗಿ ಇಟ್ಟುಕೊಂಡು ಮಂಚದ ಮೇಲೆ ಕೂಡ್ರುವಂತಿ, ಮಂಚದ ಮೇಲೆ ಕಾದಿರುವೆ ನಿನಗಾಗಿ, ಹೇಗಿರುವೆ ಮರೆಯಾಗಿ. ರಾಮಚಾರಿ ಬೇಗವಾ ಬೇಗವಾ ಬೇಗವಾ, ಹೇಗಿರುವೆ
ನೋಡಿದೈತಿ ಹಾಲಕ್ ನೋಡಿದೈತಿ ಅವ್ರದ್ದು ಜನರನ್ನ ನಡಿತೈತಿ. ಏ ಹುಡುಗಿ ಅಲ್ಲಿ ಜಗ ಎಡ ಐತಿ ಇಲ್ಲಿ ಜಗ ಚಲೋ ಐತಿ ಈ ಕಡೆ ಬಾ ಹಾಲಕ್ ನೋಡಿದೈತಿ ಫಸ್ಟ್ ಹೇಳ್ತೇನೆ ಭವಿಷ್ಯ ಹೇಳ್ತೇನೆ ಹುಡುಗಿ ಈ ಕಡೆ ಬಾ ಅಲ್ಲಿ ಜಗ ಎಡ ಐತಿ ಜಗ ಚಲೋ ಐತಿ ಅಲ್ಲಿ ಜಗ ಎಡ ಐತಿ ಜಗ ಚಲೋ ಐತಿ. ಇದೇನ್ರಿ ಸ್ವಾಮಿಯವ್ರ ನಿಮ್ಮ ಡಮೂರಾಗ ಆನ್ಲೈನ್ಯಾಗ ಮೀಶೋದಾಗ ಆಪ್ ಮಾಡ್ಲಾಕ ಇಟ್ಕೊಂಡ್ರಿ? ಅಲ್ಲ ಬೆಳಗ್ಗೆ 4 ಗಂಟೆಗೆ ಹೋಗಿ ನಾವು ಪಕ್ಷಿ ನುಡಿತೇವಲ್ಲ ಅದನ್ನ ಪಕ್ಷಿನ ಎಲ್ಲ ಅದನ್ನ ತಿಳ್ಕೊಂಡು ಬಂದ ನಿಮ್ದ ಭವಿಷ್ಯ ನೀ ಬಿಡಬಾರ್ದು ನನ್ನ ಗುತ್ತಿಗೆನ ತಗೋನಿ. ಹೌದ್ರಾ ಭವಿಷ್ಯ ಹೇಳ್ತೀರಾ? ಹಂಗಂದ್ರೆ ನನ್ನ ಭವಿಷ್ಯ ಏನಂತ ಸ್ವಲ್ಪ ಹೇಳ್ತೀರೇನು? ಹೇಳ್ತೇನಮ್ಮ ಹೇಳ್ತೀನಿ ಯಾಕೆ ಚಿಂತೆ ಮಾಡ್ತೀಮ್ಮ. ಹಿಂದಾಗಿದ್ದು ಮುಂದಾಗಿದ್ದು ಅದನ್ನ ಬರೋಬ್ಬರಿ ಹೇಳಿ ಪೂರ್ವಕ್ಕ ಪರಿಮಳ ಐತಿ ಉತ್ತರಕ್ಕ ಹೆಣ್ಣಿಗೆ ದಕ್ಕೈತಿ ಉತ್ತರಕ್ಕ ಕತ್ತಿನ ಮೇಲೆ ನಿಂತು ಹೆಣ್ಣಿಗೆ ದಕ್ಕೈತಿ. ಏನಾರ ಸ್ವಲ್ಪ ದಕ್ಷಿಣ ನೀ ಇಟ್ಟಂದ್ರೆ ನಿನ್ನ ಭವಿಷ್ಯ ನೋಡಿಲ್ಲ ತಗೋ ಹಿಡ್ಕೊಂಡ್ರ ನೋಡಿ ಕೈ ನೋಡಿ ಬರೋಬ್ಬರಿ ಹೇಳ್ತೇನೆಮ್ಮ ಬರೋಬ್ಬರಿ ಹೇಳ್ತೇನೆ. ಹೌದ್ರಾ ನೀವು ಭವಿಷ್ಯ ಹೇಳ್ತೀನಿ ಅಂದ್ರೆ ನಾ 10 ರೂಪಾಯಿ ನಿಮಗೆ ಕೊಡ್ತೀನಿ ಅಂತ. 10 ರೂಪಾಯಿ ಕೊಡಂಗಿಲ್ಲ, ನಿಮ್ QR ಕೋಡ್ ಕೊಡ್ರೆ ನಾ ಸ್ಕ್ಯಾನ್ ಮಾಡ್ಕೊಡ್ತೀನಿ. 10 ರೂಪಾಯಿ ಫೋನ್ ಪೇ ಮಾಡ್ತೀನಿ ಅಂತ. ನೋಡಮ್ಮ ಊರಾಗ ಉಡಾಳ ಮಂದಿ ಬಣವ್ಯಾಗ ಕಿಡಿಗೇಡಿ ಮಂದಿ ಹಿತ್ತಲಾಗ ಕತ್ತಲಾಗ ನಿನಗ ಕುತ್ತಿಗೆ ಕೊಯ್ಯ ಮಂದಿ. ಹೌದಪ್ಪ. ಇಂಥ ಕಾಲದಾಗ ನೋಡ್ಲೆ ನೆಟ್ಟನ ಮುಗಿಟ್ಟ ಸುಂದರಿ ಹೆಣ್ಣ ದಾರಿ ಹಿಡ್ದು ಹೊಂಟೈತೆ ಅಂದ್ರ ಪ್ಯಾರೇಲ್ ಅಡ್ಕಂತ ಬೆನ್ನತ್ತಿ ನಿನ್ನ ಲಕ್ಕನ ತೆಪ್ಪಸ್ತಾರ ಒಟ್ ನೀವು 12,000 ಮುಡ್ಸೋಣ ನೀನು. ಹಂಗ ಇನ್ನೊಂದು ಅರ್ಥ ನಾವು ಕೈ ಬಿಡ್ತೇವೆ ನೀನು ಕೈ ಬಿಟ್ಟು ಹೋಗ್ತಿದೆ ಮುಟ್ಟೆ ಜಗದ ಅವನಲ್ಲಿ. ಅಲ್ರಿ ಏನ್ರಿ ನೀವು ಭವಿಷ್ಯ ಹೇಳಕತ್ತೀರಿ? ನಾನೀಗ ಭವಿಷ್ಯ ಹೇಳ್ಬೇಕಾದ್ರೆ ನಾ ಇಬ್ರೊಳಗೆ ಯಾರನ್ನಂತ ಮದುವೆ ಆಗ್ಬೇಕ್ರಿ? ಛೀ ಹುಚ್ಚಮ್ಮ ಅವನು ಮದುವೆ ಆಗ್ಬೇಡ. ನೋಡಲ್ಲಿ ಅವಂಗ ಸ್ತ್ರೀ ರೋಗ ಐತಿ. ಸ್ತ್ರೀ ರೋಗನ? ಹಂಗಂದ್ರೆ ಏನ್ರಿ? ಹೇಳ ಹಂಗ್ರೆ ಇತ್ತಾಗ ಗಂಡು ಅಲ್ಲ ಇತ್ತಾಗ ಹೆಣ್ಣು ಅಲ್ಲ. ಅವ ನಿಪೋಸಕ ನನ್ನ ನ್ಯಾಲ್ಗೆ ಸ್ವಲ್ಪ ತೊಡ್ರ ಬಿಡ್ರ ಐತಿ. ಅಲ್ರಿ ಇವನ್ ಮದುವೆ ಆಗ್ಬೇಕಂದ್ರ ಇವ ನೋಡ್ರಿ ಎಲ್ಲ ಮುಟ್ಟದ್ ಬಡ್ಡಾರ್ ಹಚ್ಚಾಕ್ ಹೊಂಟನಲ್ರ. ಹಿಂಗಾದ್ರ ನನ್ನ ಮುಂದಿನ ಗತಿ ಹೆಂಗ್ರಿ? ಹುಚ್ಚಮ್ಮ ಯಾಕತಿಮ್ಮ ಚಿಂತೆ ಯಾಕತಿ ನೋಡಲೆ ನಿಂತಲೆ 100 ಫೂಟ್ ಹರುವಂತ ನಿಂಬನ ಕೈ ಹಿಡ್ದ ಚಂದಾಗಿ ಬಾಳೆ ಮಾಡಿದಂದ್ರ ನಿನಗೆ ಅಂತ ಇದು ತಗೊಂಡ್ಬರ್ತಾನೆ ಅಂತ ಇದು ತಗೊಂಡ್ಬರ್ತೀನಿ. ಅಯ್ಯರಿ ಅವನ ಮದುವೆ ಆಗ್ಬೇಕಂದ್ರ ಅವ್ನಿಗೆ ಏರ್ತು ರೋಗ ಐತೆ ಅಂದ್ರಿ ಅಪ್ಪ. ಎಲ್ಲ ಮಗನ ಹುಮ್ಮ ಮಾಡಬಟ್ಟಲೆ ನನ್ನ ಬಾಳೆ ಕಡ್ರ ಬಡ್ರ ಅಂತೇನೆ. ಇದನ್ನೆಲ್ಲ ಸೋಳಮ್ಮ ನಿನಗೆ ಯಾರು ಹೇಳಿದ್ರಮ್ಮ ಪಕ್ಕ ಇದನ್ನ ಭವಿಷ್ಯ? ಇಲ್ಲಿ ನಿಂತಾರಲ್ರಿ ಹುಡುಗಿರು ಇವ್ರ ಹೇಳ್ಯಾರಿ ಭವಿಷ್ಯ. ಲೇತಮ್ಮ ಹಿಂಗ್ಯಾಕ ನಿನಗೆ ತೊಡ್ರ ಬಡ್ರ ಭವಿಷ್ಯ ಯಾಕ ಹಿಂಗ್ಯಾಕ ಸುಳ್ಳು ಹೇಳಿದ್ರಿ ಲೇತಮ್ಮ? ಮತ್ತೆ ನೀ ಯಾಕೆ ಹಿಂಗ ಸುಳ್ಳು ಹೇಳಿದ್ವೋ ಮಾರಾಯ? ನಾನು ರಾಮಕೊಂಡಡೆ ನೀ ಯಾರು? ಲೇ ನಾ ಬುಡ್ಬುಡ್ಕೆ ಸಿದ್ಧಿಗರ್ಲೇ ನಾ ಸಿದ್ಧಿಗರ ಪಕ್ಷ ಸಚಿನ್ ಶಕುನ್ ಹೇಳವ. ನೀ ಸಿದ್ಧಿಗಾರನ? ನಾನು ರಾಮಕೊಂಡಡೆ ನನ್ನ ಶಕ್ತಿ ನಿನಗೇನು ಗೊತ್ತ? ಅಲ್ರಿ ಇವ್ರು ನೋಡಿದ್ರ ಸ್ವಾಮಿಗಳನ್ನ ಕಲಾಕತ್ತಿಲ್ಲ, ಮಕ್ಕಳು ಚೋದುಗಳಂತ ಕಾಣಕತ್ತೈತಿ. ಮಾಡ್ತೀನಿ ತಡ್ರಿ ಅವ್ರಿಗೆ ಮಜಾನ. ಯಪ್ಪ ಸ್ವಾಮ್ಯಾರ ನನಗೆ ಯಾಕೋ ಹೊಟ್ಟೆ ಒಂಥರ ನಮ್ಮನೆ ಸಂಕಟೈತ್ರಿ. ಏನಾರ ಮಾಡಿ ಔಷಧ ಕೊಟ್ಟು ಅಯ್ಯೋ ಶಿವ ಈ ನಮ್ಮನಿಗೆ ತ್ರಾಸಾಗೈತೆ ಅಂದ್ರೆ ನಾ ಮೊದಲ ವಿದ್ಯೆ ಕಲ್ತಿಲ್ಲ. ಏನ್ ಮಾಡ್ಲಿ ಈಕಿಗೆ ಇದು ಔಷಧ? ಸ್ವಾಮ್ಯಾರ ಏನ್ ಯೋಚನೆ ಮಾಡಕತ್ತೀರಿ? ಅಯ್ಯೋ ರಾಮ 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 ರಾಮ, ನಾ ಏನಾರ ಈಕಿಗೆ ಬೇರೆ ಹಚ್ಚಿ ತಿಂಕಾಡಿ ಔಷಧ ಕೊಟ್ಟು ಉಳಿಸ್ಕೊಂಡು ಮದ್ವೆ ಆಗ್ಬೇಕಂದ್ರ ನಾ ಮೊದಲ ರಾಮಕೊಂಡಾಡೇನೆ ಅಲ್ಲ. ಏನು ಮಾಡ್ಲಿ ಯಪ್ಪ? ಸ್ವಾಮ್ಯಾರ ನೀವೇನು ಜ್ಯೋತಿಷರಿದ್ರಿ ಏನ ಪಕ್ಕ ಗಂಡಸರಿದ್ರಿ? ಮಣ್ಣಗ ಚೆಕ್ ಮಾಡ್ರಿ, ನನಗೆ ಔಷಧಿ ಕೊಡ್ರಿ ಸ್ವಾಮ್ಯಾರ. ಆಗವಲ್ದ ಅಲ್ಲ ಯಾವ ನನ್ನ ಮಗ ಹೇಳ್ತಾನ ಯವ್ವ ನಿನ್ಗೆ ನಾವು ಪಕ್ಕ ಭವಿಷ್ಯಗಾರ. ಹೌದಲ್ಲೇ 20 ಮಠದ ನಿಂಬ ನಿನ್ನವನು ಹುಂಬ. ಏನು ಕಂಡು ಹಿಡಿದಪ್ಪ ನಮ್ಮ ಏನಕ್ಕೆ ಕೊಂಡ ಹಿಡಿದಿಲ್ಲ ಚಟ ಬಿದ್ದಿಲ್ಲ. ನಿಮ್ಮನ್ ಕಂಡು ಹಿಡಿಯಷ್ಟು ನನ್ನ ಕಡೆ ತಾಕತ್ತೈತಿ. ಹೌದಾ? ಬಿಡಬೇಡ ನಮಗ ಆಪತ್ತ ಕುಂತ ಮಂದಿಗೆ ಬೆಳಗ್ಗೆ ನಿದ್ದೆ ಬರೋಗೋತದ. ಈಗ ಹೊಗೆ ಒಂದು ಗಿಚ್ಚಿ ಸಿಟ್ಟಿ ಬಗ್ಗೆ ಮತ್ತೆ ಮಾಡ್ತೀನಿ ಹಂಗಂದ್ರ ರೂಪನ್ಯಾಗ ಏನಾರ ಬಿಸಿ ಬಿಸಿ ಗಿಚ್ಚಿಗಿಲಿಗಿಲಿ ಹೊಡ್ರಿ. ಮೇಘವೇ ಮೇಘವೇ ಹೋಗಿ ಬಾ, ಈ ಓಲೆಯ ಅವನಿಗೆ ನೀ
ಕೆಲವು ನಾನು ನಿನ್ನ ಕಥೆಯುವೆ ಕೆಲವು ನಾನು ನಿನ್ನ ಹಗಲು ಎನ್ನುವುದಿಲ್ಲ ರಾತ್ರಿ ಎನ್ನುವುದಿಲ್ಲ ಎನ್ನುವುದಿಲ್ಲ ಸಂಜೆ ಎನ್ನುವುದಿಲ್ಲ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಏನಮ್ಮ ಅವ್ರು ಮಾಡಿದ್ದೆ ಪ್ರೀತಿ ಮಾಡಿ ಪ್ರೀತಿ ಪ್ರೀತಿ ಮಾಡಿದ್ ಪ್ರೀತಿ ಮಾಡಿದ್ ಪ್ರೀತಿ ಮಾಡಿದ್ದ ಸಿಂಗಾರಿ ಮೈ ಗಂಕಿನ ವಯ್ಯಾರಿ ಅಹಂಕದ ಸಿಂಗಾರಿ ಮೈ ಗಂಕಿನ ವಯ್ಯಾರಿ ರಸಗಳಿಗೆ ರಸತಿಗಳಿಗೆ ನಿನಗೆ ನೆನಪು ದಿನವು ಮನದಲ್ಲಿ ಓದುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ನಡ್ರಿ ನೋಡೋಣ ಲೇಟ್ ಆಗ ಅಲ್ಲಿ ಬಂದ್ ನಾವು ಗಾಡಿ ಹಿಡ್ಸ್ಯಾರ್ ಬೇ ಇಬ್ರಾರು ನಿನಗೆ ಪ್ರೀತಿ ಗುಂಗು ಯಪ್ಪೋ ಯಪ್ಪ ಏನಾಗಿತ್ತು ಯಪ್ಪ ನಿನಗ ದಾಡಿ ನಿನ್ನ ಮುಗಿತವ ನಿನ್ನ ಬಾಡಿ ಈ ಮಕ್ಕಳ ಆಗ್ಯಾರ ನಿನಗ ರೆಡಿ ಪಟ್ಟಾರ ತಂಗಿ ನಿನ್ನ ಕೈಯಾಗ ವೇಷದ ಪುಡಿ ಏ ಮಕ್ಕಳ ಹಾಕಬೇಕಂದ್ರೆ ನಿಮ್ಗೆ ಬರ್ರಿ ಏ ಲೆಕ್ಕಾಚಾರಿ ಅವ್ರ ಏನು ನೋಡ್ತಾ ಇದ್ದಿಲ್ಲ ಮಂಗ್ಯ ನನ್ನ ಮಕ್ಕಳ ನಡ್ತೀರಿ ಹೋಗಿ ಏ ಲೆಕ್ಕಾಚಾರಿ ಅವ್ರ ನಿಮ್ಮ ಮಗಳು ಹೊರಾಕ ರೆಡಿ ಆಗೈತಿ ನಮ್ಮ ಗಾಡಿ ಬೆಳಗಿನ ಜಾವಕ್ಕ ಕೆಲಸ ಇಲ್ಲ ನೀರದ ಪಾಕಿಲೋದಿ ಕ್ವಿಂಟಲ್ ಅದೇನು ತೂಗಿದ್ರ 66 kg ಇದೆ ನಾನು ನೋಡಕ್ ಇಷ್ಟ ಕಾಣ್ತೇನೆ ಹೌದಪ್ಪ ಯಪ್ಪ ಸುಳ್ಳ ಸುಳ್ಳ ಹೊಡಿಬೇಡ ಯವ್ವ ಕೊಡಿ ಯಪ್ಪ ನಾ ಮಾಡಿಲ್ಲ ಇವರಿಗೆ ಮೋಡಿ ಹೊಡಿಬೇಡಪ್ಪೋ ನಮ್ಮ ಪ್ರೀತಿಗೆ ಕಟ್ಟಬೇಡ ನೀ ಆಟ ಗಾಡಿ ಏ, ನಿಮ್ಮ ಪ್ರೀತಿಗೆ ಆಟ ಗಾಡಿ ಕಡ್ದ ಹಂಗೆ ಇರ್ತಿರ್ಲಿ ನಾವು ಅಮ್ಮ ನೀ ಆಟ ಗಾಡಿ ಕೊಟ್ಟಿಲ್ಲ ನೋಡಿ, ಅದನ್ನ ಹೊಡಿಲಾರ್ದಂಗ ಇರ್ತೀವ ನಾವು ಏ ನೀ ಅಡ್ಡ ಕಟ್ಟಿದ ಗಾಡಿ ಹೊಡೆದ್ರ ಅದರ ಲಾಡಿ ನೋಡಿ ಅದರ ಲಾಡಿ ನೋಡಿ ಹಸರು ಬಳಿ ಉಡಿಸ್ತಾ ಬಿಡ್ತೇವೆ ಅಂತ ತಿಳಿದೀವಿ ನೀವು ಹಸಿರು ಬಳಿ ಇಡಿಸಿದ್ರ ನಿಮ್ಮ ಕೈ ಕಚಕ 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 ಮಾಡ್ದನ ಲೆಕ್ಕಾಚಾರಿ ಅಲ್ಲೇ ತಮ್ಮ ಲೆಕ್ಕಾಚಾರಿ ಅಲ್ಲ ಮುಗಿತೋ ನನ್ನ ಮಗಳ ಕತೆ ಕತೆ ಹೇಳಿ ನೀನ ಏ ಜುಬೇರ್ ಶಂಕರನಾಗ ಏನಿದು ಮುಗೀತು ನಮ್ಮ ಮನ ಕತಿ ಹಂಗಲ್ಲಪ್ಪದು ಕಳಿತಿ ನಮ್ಮ ಚೀಲ ಕಳಿತಿ ನಮ್ಮ ಚೀಲ ಕಳಿತಿ
ನಮ್ಮ ಚೀಲ 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 ಅರಿತ ನಿನ್ನ ಮಗಳು ಚೀಲ 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 ಗುಮ್ರ್ಯೋ ಗುಮ್ರ್ಯೋ ಸಂದಾಗ ಹಂಗಿ ಗುಮ್ರ್ಯೋ 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 ಮಂದಾಗ ಹಾಕಿ ಗುಮ್ರ್ಯೋ 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 ಈ ಮಾವನ ಮಂದಾಗ ಹಾಕೊಂಡು ಗುಮ್ರ್ಯೋ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಎಲ್ಲೆಲ್ಲೀಗ ಮಾಡಿ ಕೆಲಸವಿಲ್ಲದ ದಿನಾಲಿದಾಡಿ ಎಲ್ಲರ ಕೈಲೇ ಉಳಿಸಿಕೊಳ್ಳು ವೇಷಪಾಡಿಗಳು ಆಡ್ಕುದ್ರಿ ಓಡ್ ಬಂದಿಟ್ಟ ಆಡ್ಕುದ್ರಿ ಓಡ್ ಬಂದಿಟ್ಟ ಚಕ್ರಿ ಒಂದ ಹಾಕಿಟ್ಟ ಚಕ್ರಿ ಒಂದ ಹಿಡದಿ ಚಕ್ರಿ ಒಂದ ಹಾಕಿ ಚಕ್ರಿ ಒಂದ ಹಿಡದಿ ನಮ್ಮ ಮುಂದ ಹಾಡಿ ಹಾಡಿ ತಕ್ಕ ಕೈಯ ಪುಣ್ಯ ಕಟ್ಟಿಟ್ಟ ಆಡ್ಕುದ್ರಿ ಓಡ್ ಬಂದಿಟ್ಟ ಮುಗೀತಾ ನಾನು ಇನ್ನೊಂದು ಭಜನಾ ಪದ ಒಗದ ಬರ್ತೀನಿ ಇದೆಲ್ಲ ನಮ್ಮ ಕುಡುಕರು ಪ್ರಿಯಕರಿಗೆ ಕುಡಿಬ್ಯಾಡ ಈ ಕುಡುಕ ಮಾಡಿಸಿ ಮನಿ ಮುರುಕ ಕುಡಿಬ್ಯಾಡ ಈ ಕುಡುಕ ಮಾಡಿಸಿ ಮನಿ ಮುರುಕ ನಿನ್ನ ಹೆಂಡರು ನಿನ್ನ ಮಕ್ಕಳು ಅಳುಗಾತೋ ನಿನ್ನ ಹೆಣಕ ನಿನ್ನ ಹೆಂಡರು ನಿನ್ನ ಮಕ್ಕಳು ಅಳುಗಾತೋ ನಿನ್ನ ಹೆಣಕ ಕುಡಿಬ್ಯಾಡ ಈ ಕುಡುಕ ಮಾಡಿಸಿ ಮನಿ ಮುರುಕ ಕುಡಿಬ್ಯಾಡ ಈ ಕುಡುಕ ಮಾಡಿಸಿ ಮನಿ ಯಾವ್ದು ಭಜನಾ ಪದ ಹೇಳಾಗರ ಯಾವ್ದ್ರ ಬಿಟ್ನ ನಾನು ಭಜನಾ ಪದ ಹೇಳ ನಾ ಹೊಡಿ ನೀನು ಬಂದು ಸಿಕ್ಕಿ 9 ತಿಂಗಳ ತಾಯಿ ಹೊಟ್ಯಾಂದ ಕೈಕಾಲ ಸೊಟ್ಟ ಪಟ್ಟ ಚಳಿಯಾದ ಬೋಳಗ ಮೋಟ ಕೈಕಾಲ ಸೊಟ್ಟ ಪಟ್ಟ ಚಳಿಯಾದ ಬೋಳಗ ಮೋಟ ತಿಂದಿ ತಿಡಿ ಮಾಡಾಳ ಮೆಟ್ಟ ಬಂದತಿ ಯಾವಾಗ ಹಲ್ಲಿನ ಸಟ್ಟ ಯಪ್ಪ ಮೊದಲು ಇಲ್ಲಿನ ಜಾಗ ಖಾಲಿ ಮಾಡೋ ಇಲ್ಲ ಅಂದ್ರೆ ನಿಂದ ಚಟ್ಟ ಕಟ್ಟಿ ಹಿಂಗ್ ಮಾಡ್ಬಿಡ್ತಾರ ಅವ್ರು. ಹೋಗೋಣ ನಾನಿರುವುದು ನಿಮಗಾಗಿ ಬಾಳಿರುವುದು ನಮಗಾಗಿ ಹುಸಿ ಉಸಿರೇಕೆ ಕಣ್ಣೀರೇಕೆ ಬಿಸಿ ಉಸಿರೇಕೆ ನೋಡುವರೆಲ್ಲ ಹಾಯಾಗಿ ನೋಡುವರೆಲ್ಲ ಹಾಯಾಗಿ ಮಮ್ಮಿ ಗೋವಿಂಗ ಒಮ್ಮನೆ ಮನೆ ಅಲ್ಲಪ್ಪ ಉಪ್ಪ ನೀವು ಮಾಧ್ಯಮ ನಿಂತು ಮಾಡನ್ನು ಯಾವತ್ತೂ ನಿನಗೆ ಮಾಡಲ್ಲಪ್ಪ ಯಾವತ್ತೂ ನಿನಗೆ ಮಾಡಲ್ಲ ನಾವು ಇದೇ ಗ್ಯಾರಂಟಿನ ಕೊಟ್ಟಿದ್ದೇವೆ ಏನಪ್ಪ ಶಕ್ತಿ ಯೋಜನೆ ಕೊಟ್ಟಿದ್ದೇವೆ ಅನ್ನಭಾಗ್ಯ ಕೊಟ್ಟಿದ್ದೇವೆ ಮತ್ತೆ 28ಕ್ಕೆ ನಾವೇ ಬರ್ತೇವೆ ಹ ಗಿರಿಜಾ ಮನೆಯಲ್ಲಿ ಯಾರು ಕಾಣುತ್ತಿಲ್ಲವಲ್ಲಮ್ಮ ಎಲ್ಲಿ ಹೋಗಿದ್ದಾರೆ ತಮ್ಮಂದಿರು ಎಲ್ಲಾರು ಅವ್ರ ಮೆರವಣಿಗೆ ಹೋಗ್ಯಾರ್ರಿ ಹೋದ್ರು ನೋಡು ಮಾವ ಈ ಭಾಗದ ಶಾಸಕರಾದ ಆ ಮಂತ್ರಿ ಆಗ್ಲಿಂದು ಅದಕ್ಕೆ ಅವರೆಲ್ಲರಿಗೂ ಮೆರವಣಿಗೆ ಹೋಗಿದ್ದಾರೆ ಮಾವ ಏನು ಧನರಾಜ ಮತ್ತೆ ಶಾಸಕನಾಗಿ ಈ ಭಾಗದ ಮಂತ್ರಿಯೂ ಆದನೆ ಶಿವ ಶಿವ
ಇನ್ನು ಆ ಬಡವರನ್ನು ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆಯಪ್ಪ. ಎಲ್ಲದಕ್ಕೂ ಆ ದೇವರು ಇದ್ದಾನೆ. ನೀನು ಯಾವುದಕ್ಕೂ ಚಿಂತಿಸಲೇ ಬೇಡ ಮಾಮ. ಬಾ ಮಾಮ, ಊಟ ಮಾಡುವಂತೆ ಬನ್ನಿ. ಆಯ್ತಮ್ಮ. ಆದ್ರೆ ತಮ್ಮಂದಿರು ಅವ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಅವ್ರು ಬರ್ತಾರೆ. ಬರೀ ಮಾಮ, ಊಟ ಮಾಡಿ. ಏನೋ ಧರ್ಮರಾಜ, ಇದು ಯಾರ ಮನೆ ಎಂದು ತಿಳಿದು ಹಾಯಾಗಿ ಊಟ ಮಾಡುತ್ತಿರುವೆ. ಕೈ ಬಿಡು ತಾಟನ್ನು. ತಾಟು ಕೈ ಬಿಡು ತಮ್ಮ, ತಾಟು ಕೈ ಬಿಡು. ತಮ್ಮಂದಿರ ಯಾಕಪ್ಪ? ಮುಚ್ಚೋ ಬಾಯ್ನ. ಅಂದು ಮಾಡಿದ್ದು ಸಾಲದೆ ಮತ್ಯಾವ ಕಥೆಯನ್ನು ರಚಿಸಲು ಬಂದಿರುವೆ? ಮುಚ್ಚೋ ಬಾಯ್ನ. ಯಾರನ್ನು ಕೇಳಿ ಈ ಮನೆಯಲ್ಲಿ ಕಾಲಿಟ್ಟಿರುವಿಲೇ? ತಿರ್ಗೋ. ಅಂದು ಮಾಡಿದ್ದು ಸಾಲದೆ ಮತ್ಯಾವ ಕಥೆಯನ್ನು ರಚಿಸಲು ಬಂದಿರುವೆ? ಶ್ರೀಕಾಂತ, ಈ ಮನೆಯಲ್ಲಿ ನಾನು ಊಟಕ್ಕೂ ಸಹ ಗತಿಯಿಲ್ಲದಂತವನಾದನೆ. ನುಡಿಯಬೇಡ ಇನ್ನೊಂದು ಸಾರಿ ಶ್ರೀಕಾಂತನೆಂದು. ಬರೀ ತುತ್ತು ಅನ್ನ ಅಲ್ಲ, ತೊಟ್ಟು ನೀರು ಸಿಗಲಾರದು ಇನ್ನು ಮುಂದೆ. ನೀನು ನಿಂತಿರುವ ನೆಲ ನಮ್ಮದು, ಉಣ್ಣುವ ಅನ್ನ ನಮ್ಮದು. ಮರ್ಯಾದೆಯಿಂದ ಆಸ್ತಿಯಲ್ಲಿ ನನ್ನದೇನೂ ಇಲ್ಲ ಅಂತ ಭಾಗ ಮಾಡಿ ಹೋಗು. ಭಾಗ ಮಾಡಿ ಹೋಗು, ಇಲ್ಲಾಂದ್ರೆ ನಾನೇ ನಿನ್ನ ಕುತ್ತಿಗೆ ಕೈ ಹಾಕಿ ತಳ್ಳಬೇಕಾಗುತ್ತದೆ. ಯಾಕೆ ಹೋತಮ್ಮ ಹೀಗೆಲ್ಲ ಮಾತನಾಡುತ್ತಿದ್ದೀಯ? ಹುಟ್ಟಿ ಬೆಳೆದ ಈ ಮನೆಯಲ್ಲಿ ನನ್ನದೇನು ಇಲ್ಲವೇನ್ರು? ತಂದೆಗೆ ನೀವು ಅಷ್ಟೇ ಮಕ್ಕಳಾಗಿ ಹುಟ್ಟಿ ಬಂದಿದ್ದೀರೇನ್ರಪ್ಪ? ತುತ್ತು ಹೊನ್ನಕ್ಕೂ ಹೊರತಾದ ನಾನು ಈ ಮನೆಯ ಮಗನಲ್ಲವೇನ್ರು? ಶ್ರೀಕಾಂತ, ಶಶಿಕಾಂತ ಹೇಳ್ರಿ. ನೀನು ಈ ಮನೆಯ ಮಗನಾಗಿದ್ದರೆ ನಿನಗೂ ಆಸ್ತಿಯಲ್ಲಿ ಪಾಲು ಬೇಕಾದರೆ ಎಲ್ಲರಿಗೂ ಸರಿಯಾದ ಪಾಲು ಮಾಡು. ಅದರಲ್ಲಿ 50 ಲಕ್ಷ ರೂಪಾಯಿ ಸಾಲ ಮುಟ್ಟಿಸಿ ನಿನ್ನ ಪಾಲು ತೆಗೆದುಕೋ. ಇಲ್ಲವಾದರೆ ಸೈ ಮಾಡಿ ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಏನ್ರಿಪ್ಪ ತಮ್ಗುಡ್ರೆ, 50 ಎಕರೆ ಜಮೀನ್ದಾರ ರೈತನಾದ ನಾನು 20 ಸಾವಿರದ ಹೊರತು 1 ರೂಪಾಯಿ ಸಾಲನ್ನು ತಂದಿಲ್ಲ. 50 ಲಕ್ಷ ರೂಪಾಯಿ ಸಾಲ ಎಲ್ಲಿಂದ ಬಂತು? ಅದನ್ನು ನಾನು ಹೇಗೆ ತೀರಿಸಲಿ? ಏನ್ರಿಪ್ಪ ಇದರ ಅರ್ಥ? ಅರ್ಥಾನರ್ಥಗಳ ನಡುವೆ ನೀವೇ ತಿಣಕಾಟ ನಡೆಸಿದರೆ ವಿಕಟ ನರವ್ಯಾಘ್ರರಾಗಿ ನಿನ್ನನ್ನು ಚಾಟಿಯಿಂದ ಮಾತನಾಡಿಸಬೇಕಾಗ್ತದೆ. ಎಚ್ಚರ. ಮರ್ಯಾದೆಯಿಂದ ಪಾಲು ಮಾಡಿಬಿಡು. ಇಲ್ಲ, ನನ್ನ ತಮ್ಮ ಶಂಕರ ಬರುವವರೆಗೂ ಇದನ್ನು ಪಾಲು ಮಾಡುವುದಿಲ್ಲ. ಆ ಸೂಳಿಯ ಮಗ ಶಂಕರನೇ ಹೆಸರುತ್ತೀವಿಯೋ? ತಿಪ್ಪಿಯಲ್ಲಿ ಬಿದ್ದ ತಿರುಕನನ್ನು ಬೆನ್ನಿಗೆ ಕಟ್ಟಿಕೊಂಡು ನನ್ನ ನೌಕರಿಯನ್ನೇ ಕಳೆದು ಬಿಟ್ಟೆ ನೀನು. ಹೊಡೆಯಬೇಡ ಶ್ರೀಕಾಂತ, ಹೊಡೆಯಬೇಡ. ಹಿರಿಯ ಅಣ್ಣನಾದ ನಿನಗೇನು ಕೇಳಿ ಬಗಿದೆ ಎಂದು ಈ ರೀತಿ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಅವನು ಇವನಿಗೆ ದೇವರಲ್ಲವೇನು? ಸುಮ್ಮನೆ ನಿನಗೆ
ಇಂಥ ಬಂಡ ಹೆಣ್ಣುಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಜೀವನವನ್ನೇ ಸಾಗುತ್ತಿರುವ ಇವನೊಬ್ಬ ರಾಕ್ಷಸ. ತಮ್ಮ, ಅತ್ತಿಗೆಗೆ ಇಂಥ ಮಾತುಗಳನ್ನು ಮಾತನಾಡಿ ಏಕೆ ನಿನ್ನ ಪಾಪದ ಮೆಟ್ಟಿಲನ್ನು ಹತ್ತುತ್ತಿರುವೆಯೋ ತಮ್ಮ? ನೋಡು, ನಿನಗೆ ಸಿಟ್ಟಿದ್ದರೆ ನನ್ನ ಮೇಲೆ ಹೊಡಿ ಬಡಿ, ಆದರೆ ಸಾಕ್ಷಾತ್ ಪಾರ್ವತಿಯಂತಿರುವ ಇಂಥ ಅತ್ತಿಗೆ ಗಿರಿಜೆಗೆ ಮಾತನಾಡಿ ಇಂಥ ಮಾತುಗಳನ್ನು ಆಡಬೇಡಪ್ಪ ನಿನ್ನ ಕಾಲಿಗೆ. ಸರಿಯಾಚಿಗೆ ರೀಚ, ನನ್ನ ಪಾದಗಳನ್ನು ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ಶ್ರೀಕಾಂತ, ಇವನು ಹಾಗೆ ಹಾದಿಗೆ ಬರೋದಿಲ್ಲ. ಕಟ್ಟಿ ಒದಿಗೆ ಹಾಕೋ ಇವನಿಗೆ, ಅಂದರೆ ಪಾಲು ಕೊಡ್ತಾನೆ. ಏನು ಶಶಿಕಾಂತ, ತಿಳಿಯದ ತಿಳಿಗೇಡಿ ತಮ್ಮ ಏನೋ ಒಂದು ಮಾತನಾಡುತ್ತದೆ ಎಂದರೆ ನೀನು ಹಾಗೆ ಮಾತನಾಡುತ್ತಿದ್ದೀಯಲ್ಲೋ ತಮ್ಮ. ನಾನು ನಿಮ್ಮ ಒಡ ಹುಟ್ಟಿದ ಅಣ್ಣನಾದ್ರೂ ಹೌದಲ್ರೋ ಏನ್ರೋ ತಮ್ಮ. ಅಂದು ಅಣ್ಣ ಎಂದು ಓಡಿ ಬಂದು ಅಪ್ಪಿದ ಈ ನಿಮ್ಮ ಕೈಗಳು ಇಂದು ನನ್ನನ್ನು ಕಟ್ಟಿ ಪಡೆಯುವಂತಾಯಿತೆ. ಅಂದು ಹಿರಿಯಣ್ಣನೇ ಈ ಮನೆಯ ದೇವರು ಎಂದು ಹೇಳಿದ ಈ ನಿಮ್ಮ ನಾಲಿಗೆ ಇಂದು ಹೇ ಬಡುವ, ಹೇ ತಿರುಕ ಎನ್ನುವಂತಾಯಿತೆ. ಅಂದು ನನ್ನ ಹೆಗಲ ಮೇಲೆ ಕುಳಿಸಿಕೊಂಡು ಪ್ರತಿ ಜಾತ್ರೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದಾಗ ಈ ನಿಮ್ಮ ಪುಟ್ಟ ಕಾಲುಗಳು ನನ್ನ ಎದೆಗೆ ಪಡೆಯುತ್ತಿದ್ದವು. ಆದರೆ ಇಂದು ಈ ಪುಟ್ಟ ಕಾಲುಗಳು ಜಾಡಿಸಿ ನನ್ನನ್ನು ಒದೆಯುವಂತಾಯಿತೆ ನನ್ನ ಜೀವನ. ಹೇಳ್ರಿ ತಮ್ಗುಡ್ರಿ, ಹೇಳ್ರಿ. ನಾನು ಬಹಳ ದಿನದಿಂದ ಈ ಮನ್ಯಾಗ ದುಡಿದಿದ್ದ ಆಳು ಅಂತ ತಿಳಿದ ಒಂದು ತುತ್ತ ಅನ್ನ ಹಾಕಿಟ್ಕೊಡ್ರಿ ಅದನ್ನು ದೇವರಿಗೆ ಕೇಳಿಕೋ. ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ದೀನೋಜನರ ಬಂಧುರ, ಗುರುವರ ಕರಿಹರ ವರದಿ ಗಂಧರ, ಉಳಿಗೊಳ್ಳುವ ಜಗತಿ ಸಂಸಾರದಿ ಪಾಲಿಸುವರ ನಿನ್ನ ಬದುಕರ, ಭಾರಚಂದ್ರಧರ ಅನಸೂಯ ಸುಕುಮಾಲ ಪಾಲಹರ ಮಹಿಮಾ ಪಾರ. ಜಯ ಜಯ ಗುರುವೇ, ಜಯ ಜಯ ಗುರುವೇ, ಜಯ ಜಯ ಗುರುವೇ, ಕರುಣ ಸಾಗರ. बोलो भारत माता की, बोलो भारत माता की, वंदे वंदे जय हिंद. ಮುಂದಿನ ಬದಲಾವಣೆ ಬಸವೇಶ್ವರ ನಾಟ್ಯ ಸಂಘ ಬೆಳಲುಕೊಪ್ಪ, ರೈತ ಹರಿಸಿದ ರಕ್ತದು ಕಳಿ, ಅರ್ಥಾತ್ ಗರತಿಯರ ಮೇಲೆ ಕಣ್ಣಿಟ್ಟ ಕಳ್ಳನಾಯಕರು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಆಡ್ತಾರಂತ. ಗಿರಿಜಾನ್ ಪಾಟಿ